ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು ಚಿಕ್ಕ ಮಾತು. ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳೆಲ್ಲ ಇದೇ ಮೊದಲನೇ ಸಾರಿ ನೋಡುವುದಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಮರೆಯದೆ ಪ್ರೆಸ್ ಮಾಡಿ. ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ. ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ರೂಪಕವಾಗಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮೀ. ಓಕೆಮಾ, ಈಗ ನಾವು ಈ ಕ್ಲಾಸ್ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆನಾ? ಇವತ್ತಿನ ಕ್ಲಾಸ್ ಈಗ ಲಾಸ್ಟ್ ಕ್ಲಾಸ್ ನಲ್ಲಿ ಏನ್ ಕಲ್ತಿದೀವಿ, ಜಸ್ಟ್ ವಾಕ್ಯಗಳನ್ನು ಕನ್ನಡದಲ್ಲಿ ಎಷ್ಟು ರೀತಿಯಾಗಿ ಮಾತಾಡ್ತಾ ಇರ್ತೀವಿ, ಆ ವಾಕ್ಯಗಳು ಹೆಂಗಿರ್ತವೆ ಅನ್ನೋದನ್ನ ಕನ್ನಡದಲ್ಲಿ ಮಾತಾಡಿ ಸ್ವಲ್ಪ ಡಿವೈಡ್ ಮಾಡ್ಕೊಂಡು ತಿಳ್ಕೊಂಡಿವಲ್ಲ. ಆ ವಾಕ್ಯಗಳನ್ನು ಇಂಗ್ಲಿಷ್ ನಲ್ಲಿ ಹೆಂಗ್ ಮಾತಾಡ್ಬೇಕು, ಸ್ಟಾಪ್ ಸೆಂಟೆನ್ಸ್ಗೆ ಯಾವ ರೀತಿಯಾದ ಸೂತ್ರ ಉಪಯೋಗಿಸಿ ಮಾತಾಡ್ಕೋಬೇಕು, ಇಂಗ್ಲಿಷ್ ನಲ್ಲಿ ಹೆಂಗ್ ಚೇಂಜ್ ಮಾಡಿ, ರನ್ನಿಂಗ್ ಸೆಂಟೆನ್ಸ್ ಗಳಿಗೆ ಯಾವ ಸೂತ್ರ ಹೆಂಗ್ ಉಪಯೋಗಿಸಿ ಮಾತಾಡ್ಬೇಕು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಸ್ಟಾಪ್ ಸೆಂಟೆನ್ಸ್ಗಳು ನೀವು ಏನ್ ಮಾಡ್ಬೇಕು ಅಂದ್ರೆ, ಈಗ ನಿಮ್ಮ ಕೈಯಲ್ಲಿ ಪುಸ್ತಕ ತಗೊಂಡು ಈ 200 ವರ್ಬ್ಸ್ ಕಲ್ತಿದ್ದೀರಲ್ಲ, ಗೆಟಿಂಗ್ ಅಪ್ ಫ್ರಮ್ ದಿ ಬೆಡ್, ಬ್ರಷಿಂಗ್ ದ ಟೀತ್ ಅಂತ ಕಲ್ತಿದ್ದೀರಲ್ಲ, ಆ ಪೇಪರ್ ಓಪನ್ ಮಾಡಿ ಇಟ್ಕೊಳ್ರಿ. ನಾವು ಕಲಿಯುತ್ತಾ ಇರುವ 2 ರೀತಿಯಾದ ವಾಕ್ಯಗಳಲ್ಲಿ ಫಸ್ಟ್ ರನ್ನಿಂಗ್ ವಾಕ್ಯಗಳನ್ನು ಮುಗಿಸ್ಬಿಡೋಣ. ಯಾರಿಗೆ ಸಿಕ್ತು ಪೇಜ್ ಹೇಳಿ, ಪೇಜ್ ನಂಬರ್. ಅಮೆರಿಕದಿಂದ ಅಲ್ಲಮ್ಮ, 287. ಶಾರದಮ್ಮ ಅವ್ರು ಫಸ್ಟ್ ಇರ್ತಾರೆ. ಇಲ್ಲಮ್ಮ. ಓಕೆನಾ? ಈಗ ನಾವು ರನ್ನಿಂಗ್ ಸೆಂಟೆನ್ಸ್ ಗಳನ್ನು ಇಂಗ್ಲಿಷ್ ನಲ್ಲಿ ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಓಕೆನಾ? ಈಗ ರನ್ನಿಂಗ್ ವಾಕ್ಯಗಳನ್ನು ಇಂಗ್ಲಿಷ್ ನಲ್ಲಿ ಯಾವ ರೀತಿ ಮಾತಾಡ್ಬೇಕು ನಾವು ಅನ್ನೋದು ಈಗ ನಮ್ಮ ಪ್ರಶ್ನೆ ಅಲ್ವಾ? ಓಕೆ. ಆಸ್ ಯೂಶಲಿ ನಮ್ದು ಕಾಮನ್ ವರ್ಬ್ ಮಾಮೂಲಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಹೋಗುತ್ತಾ ಇದ್ದೇನೆ. ರನ್ನಿಂಗ್ ಸೆಂಟೆನ್ಸ್ ಗಳೇ ಅಲ್ವಾ, ಮತ್ತೆ ಯಾವ್ದಿದು ಅಂತ ಕೇಳೋದ್ ಬೇಡ. ಓಕೆನಾ? ರನ್ನಿಂಗ್ ಸೆಂಟೆನ್ಸ್ ಅಲ್ವಾ ಇದು? ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ನಾನು ಹೋಗುತ್ತಾ ಇದ್ದೇನೆ. ಓಕೆ, ಈ ವಾಕ್ಯವನ್ನು ಈಗ ನಾವು ಇಂಗ್ಲಿಷ್ ನಲ್ಲಿ ಹೆಂಗ್ ಮಾಡ್ಬೇಕು, ಸಾಧಾರಣವಾಗಿ ಈಗ ಈ ವಾಕ್ಯವನ್ನು ನಾವು ಇಂಗ್ಲಿಷ್ ನಲ್ಲಿ ಯಾವ ರೀತಿ ಮಾತಾಡ್ಬೇಕು ಅಂದ್ರೆ, ಫಸ್ಟ್ ರೂಲ್ ಬಂದು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಚಿಕ್ಕದಾಗಿ ಸ್ವಲ್ಪ ಶಾರ್ಟ್ ಕಟ್, ಯಾಕಂದ್ರೆ ನಮ್ಮ ಪಾಸ್ಟ್ ಇಷ್ಟಕ್ಕೆ ಮುಂಚೆ ಹೇಳಿದ ವಿಡಿಯೋಗಳಲ್ಲಿ ಡೀಟೇಲ್ ಆಗಿದೆ. ಓಕೆನಾ? ನಿಮಗೆ ಜಸ್ಟ್ ಇದು ಒಂದು ಐಡಿಯಾ ಬರೋದಕ್ಕೆ ಅದಕ್ಕಾಗಿ ಶಾರ್ಟ್ ಕಟ್ ಯೂಸ್ ಮಾಡ್ತಾ ಇದ್ದೀನಿ, ಅಷ್ಟೇನಿಲ್ಲ, ಶಾರ್ಟ್ ಕಟ್ ಆಗಿ. ಓಕೆನಾ? ನಾನು ಹೋಗುತ್ತಾ ಇದ್ದೇನೆ ಅನ್ನುವ ಒಂದು ವಾಕ್ಯವನ್ನು ಇಂಗ್ಲಿಷ್ ನಲ್ಲಿ ಚೇಂಜ್ ಮಾಡ್ಬೇಕು ಅಂತಂದ್ರೆ, ಮಾಮೂಲಾಗಿ ಕನ್ನಡದಲ್ಲಿ ನಾವೇನ್ ಮಾಡ್ತೀವಿ, ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಂತೇಳಿ ಇಂಗ್ಲಿಷ್ ನಲ್ಲಿ ಬರ್ದಿಟ್ಕೊಂಡಿದೀವಲ್ಲ, ಕನ್ನಡದಲ್ಲಿ ಕೂಡ ಅದೇ ರೀತಿ ಇದೆಯಾ? ಇಲ್ವಲ್ಲ? ಓಕೆನಾ? ಹೋಗುವುದು ಅನ್ನೋದು ಒಂದು ವರ್ಬ್ ಅಲ್ವಾ, ಕ್ರಿಯಾಪದವಲ್ಲ? ಓಕೆನಾ? ಈ ವಾಕ್ಯದಲ್ಲಿ ಆಬ್ಜೆಕ್ಟ್ ಇಲ್ಲ, ಜಸ್ಟ್ ಸಬ್ಜೆಕ್ಟ್ ಮತ್ತು ವರ್ಬ್ ಮಾತ್ರ ಇದೆ. ಕನ್ನಡದಲ್ಲಿ ಹಿಂಗ್ ಬಂದ್ರೆ ನಾವು ಕನ್ನಡದಲ್ಲಿ ಸೀದಾ ಹೋಗ್ತೀವಿ, ಕರ್ತ, ಕರ್ಮ, ಕ್ರಿಯಾ ಅಂತ ಹೇಳ್ತೀವಲ್ಲಮ್ಮ, ನೆನ್ಪಿದ್ಯಾ? ಓಕೆನಾ? ಇಂಗ್ಲಿಷ್ ನಲ್ಲಿ ರಿವರ್ಸ್ ಬರುತ್ತೆ ಅಷ್ಟೇ, ಏನಿಲ್ಲ. ಸಬ್ಜೆಕ್ಟ್ ವರ್ಬ್ ಚೇಂಜ್ ಆಗುತ್ತೆ. ಓಕೆನಾ? ಅರ್ಥ ಆಯ್ತಲ್ಲ? ಜಸ್ಟ್ ಇದು ಒಂದು ಐಡಿಯಾಗೋಸ್ಕರ ಹೇಳ್ತಾ ಇರೋದಷ್ಟೇ. ಓಕೆನಾ? ಇದೇ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಬೇಕು. ಇಲ್ಲಿ ಸಬ್ಜೆಕ್ಟ್ ಅಂದ್ರೆ ಏನು ಅಂತೇಳಿ ಆಲ್ರೆಡಿ ತಿಳ್ಕೊಂಡಿನ, ನಾನು, ನೀನು, ಅವರು, ಇವರು, ಅವು, ಇವು ಅಂತೇಳಿ ತಿಳ್ಕೊಂಡಿವಲ್ಲ ಒಂದು ಪೇಪರ್ ನಲ್ಲಿ. ವರ್ಬ್ ಅಂದ್ರೆ ಏನು? ಕ್ರಿಯಾಪದಗಳು. ಓಡುತ್ತೇನೆ, ಎಗರುತ್ತಿದ್ದೇನೆ ಅಂತೇಳಿ ಕಲ್ತ್ಕೊಂಡಿದೀವಲ್ಲ.
ಆಬ್ಜೆಕ್ಟ್ ಅಂದ್ರೆ ಏನು? ಮಾಡುತ್ತೇನೆ. ಆಬ್ಜೆಕ್ಟ್ ಅಂದ್ರೆ ನಾವು ಏನಾದ್ರೂ ಕೆಲಸ ಮಾಡ್ತೀವೋ ಅದು ಯಾವಾಗ ಮಾಡ್ತೀವಿ, ಎಲ್ಲಿ ಮಾಡ್ತೀವಿ, ಏನ್ ಮಾಡ್ತೀವಿ ಅನ್ನೋದನ್ನೆಲ್ಲ ತಿಳ್ಕೊಳೋದು ಆಬ್ಜೆಕ್ಟ್ ಬಗ್ಗೆ ಈಗ ತಿಳ್ಕೊಳ್ಳೋದು ಬೇಡ. ಓಕೆನಾ? ಒಂದೊಂದಾಗಿ ಹೋಗೋಣ. ಈ ನಾನು ಹೋಗುತ್ತಾ ಇದ್ದೇನೆ ಅನ್ನೋ ಒಂದು ವಾಕ್ಯವನ್ನು ಇಂಗ್ಲಿಷ್ ನಲ್ಲಿ ಆಸ್ ಇಟ್ ಈಸ್ ಆಗಿ ಚೇಂಜ್ ಮಾಡ್ಬೇಕು. ಇದ್ರಲ್ಲಿ ಏನಿದೆ? ನಾನು. ಡಿವೈಡ್ ಮಾಡ್ರಿ. ಇದರಲ್ಲಿ ಸಬ್ಜೆಕ್ಟ್ ಐ. ಓಕೆನಾ? ಓಕೆ. ಹೋಗುತ್ತಾ, ಹೋಗುವುದು ಅಂದ್ರೆ ಏನಮ್ಮ? ಗೋಯಿಂಗ್. ಗೋಯಿಂಗ್ ಅಲ್ವಾ? ಓಕೆ. ಹೆಂಗಿದೆ ಹಂಗೆ ಫಸ್ಟ್ ಕೆಳಗಡೆ ಇಡಿಸ್ಕೊಳ್ಳೋಣ, ಆದ್ಮೇಲೆ ಇದು ರಾಂಗ್ ರೈಟ್ ಅನ್ನೋದನ್ನ ಕರೆಕ್ಷನ್ ಮಾಡ್ಕೊಳ್ಳೋಣ. ಹೋಗುವುದು ಅಂತಂದ್ರೆ ಏನು? ಗೋಯಿಂಗ್. ಓಕೆ, ಗೋಯಿಂಗ್ ಅರ್ಥ ಆಯ್ತಲ್ಲ? ಹೀಗೆ ಹೇಳ್ರಿ. ಐ ಆಮ್ ಗೋಯಿಂಗ್. ಯಾಮ್ ಹೆಂಗ್ ಬಂತು? ನಾನು ಇಲ್ಲಿ ಬರ್ದಿಲ್ಲಲ್ಲ. ಓಕೆನಾ? ಓಕೆ, ಏನು ಆನ್ಸರ್ ಏನ್ ಬೇಡ, ಜಸ್ಟ್ ಇಲ್ಲಿ ಹೆಂಗಿದ್ದಂಗ ಇಟ್ಕೊಂಡು ಆದ್ಮೇಲೆ ನಾವ್ ಇದನ್ನ ಕರೆಕ್ಷನ್ ಮಾಡ್ಕೊಳ್ಳೋಣ. ಓಕೆನಾ? ಸಬ್ಜೆಕ್ಟ್ ಅಂದ್ರೆ ಇಲ್ಲಿ ನಾನು ಐ ಅಂತೇಳಿ ಸೇರ್ಸ್ಬಿಟ್ವಿ. ವರ್ಬ್ ಅಂದ್ರೇನು? ವರ್ಬ್ ಸೇರ್ಸ್ಬೇಕಲ್ಲ, ಪಕ್ಕದಲ್ಲಿ ವರ್ಬ್ ಅಂತ ಬರ್ದಿದೀವಲ್ವಾ ನಾವಿಲ್ಲಿ, ಅದಕ್ಕಾಗಿ ಸೇರ್ಸ್ಬೇಕು ಕಂಪಲ್ಸರಿ. ಸೊ ಗೋಯಿಂಗ್ ಅನ್ನೋದು ವರ್ಬ್. ಯಾಕೆ ಹೆಂಗ್ ಬರ್ದ್ವಿ ಇಲ್ಲಿ? ಗೋ ಅಂತ ಬರಿಬಹುದಲ್ಲ? ಓಕೆ, ಯಾಕೆ ಅಂದ್ರೆ ಇಲ್ಲಿ ಕನ್ನಡದಲ್ಲಿ ಈಗ ಹೆಲ್ಪಿಂಗ್ ವರ್ಬ್ ಗಳನ್ನು ಹೊರಗಡೆ ತೆಗೀರಿ ನೀವು. ಇದ್ದೇನೆ. ಇದ್ದಾನೆ ಅಂದ್ರೆ ಏನ್ ಯೂಸ್ ಮಾಡ್ಬೇಕು? ಇದ್ದೇನೆ ಅಂದ್ರೆ ಏನ್ ಯೂಸ್ ಮಾಡ್ಬೇಕು? ಇದ್ದ ಅಂದ್ರೆ ಏನ್ ಯೂಸ್ ಮಾಡ್ಬೇಕು? ನೀವೆಲ್ಲ ಈಗ ಹೆಲ್ಪಿಂಗ್ ವರ್ಬ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಇಲ್ವಾ? ನಿನ್ನೆ ಮೊನ್ನೆ ಕ್ಲಾಸ್ ವರೆಗೆ ಪ್ರಾಕ್ಟೀಸ್ ಮಾಡಿದ್ರಲ್ಲಮ್ಮ? ಈಸ್ ಅಂದ್ರೆ ಯಾರಿಗೆ ಯೂಸ್ ಮಾಡ್ಬೇಕು? ವಾಸ್ ಅಂದ್ರೆ ಯಾರಿಗೆ ಯೂಸ್ ಮಾಡ್ಬೇಕು? ಎಕ್ಸಾಂಪಲ್ಗಳು ನೋಡಿದ್ರಲ್ಲ. ಓಕೆನಾ? ಇಲ್ಲಿ ಇದ್ದೇನೆ ಅಂತ ಇದೆಯಾ ಇಲ್ವಾ? ಇದ್ದೇನೆ ಅಂತಂದ್ರೇನು? ಇದ್ದೇನೆ ಅನ್ನೋದೇ ಅಲ್ಲಿ ಯಾಮ್. ಓಕೆನಾ? ಐ ಆಮ್ ಗೋಯಿಂಗ್. ಅರ್ಥ ಆಯ್ತಲ್ಲ? ಇಲ್ಲಿರೋದು ಆಸ್ ಇಟ್ ಈಸ್ ಆಗಿ ಇಲ್ಲಿ ಇದ್ ಮಾಡಿದೀವಿ ಇಲ್ಲ? ಓಕೆನಾ? ಅರ್ಥ ಆಗ್ತಾ ಇದೆಯಮ್ಮ ನಿಮ್ಗೆ? ಈ ಹೆಲ್ಪಿಂಗ್ ವರ್ಬ್ಸ್ ಅನ್ನೋದು ಇಲ್ಲಿ ನಮಗೆ ಯೂಸ್ ಆಗುತ್ತೆ ರನ್ನಿಂಗ್ ಸೆಂಟೆನ್ಸ್ ಗಳಲ್ಲಿ. ರನ್ನಿಂಗ್ ಸೆಂಟೆನ್ಸ್ ಗಳು ಮಾತಾಡುವಾಗ ರೂಲ್ಸ್ ಏನ್ ಯೂಸ್ ಮಾಡ್ಬೇಕು? ಯಾವ ಸೆಂಟೆನ್ಸ್ ಆದ್ರೂ ಸರಿ, ನಾವು ರನ್ನಿಂಗ್ ಸೆಂಟೆನ್ಸ್ ಗಳು ಯೂಸ್ ಮಾಡುವಾಗ ಕಂಪಲ್ಸರಿ ಇಂಗ್ ಫಾರ್ಮ್ ಇರಬೇಕು ವರ್ಬ್ಗೆ. ರೂಲ್ ಇದು. ಓಕೆನಾ? ವರ್ಬ್ಗೆ ರನ್ನಿಂಗ್ ಸೆಂಟೆನ್ಸ್ ಗಳಲ್ಲಿ ಕಂಪಲ್ಸರಿ ಯಾವ ವರ್ಬ್ ಆದ್ರೂ ಸರಿ, ಕುಡಿಯುವುದು, ಹೋಗುವುದು, ಎಗರುವುದು, ಯಾವ ವರ್ಬ್ ನಾವು 200 ವರ್ಬ್ ಕಲ್ತಿದೀವಲ್ಲ, ಆ 200 ವರ್ಬ್ ರನ್ನಿಂಗ್ ಸೆಂಟೆನ್ಸ್ ಗಳಲ್ಲಿ ಮಾತಾಡುವಾಗ ಇಂಗ್ ಫಾರ್ಮ್ ಅನ್ನೋದು ಕಂಪಲ್ಸರಿ ಮಾತಾಡ್ಬೇಕು. ಓಕೆ, ಇಲ್ಲಿಗೆ ರೈಟ್. ಎಲ್ಲಾ ವರ್ಬ್ಗಳಿಗೆ ಇಂಗ್ ಫಾರ್ಮ್ ಇಂಗ್ ಯೂಸ್ ಮಾಡಿ ಮಾತಾಡ್ಬೇಕು ರನ್ನಿಂಗ್ ನಲ್ಲಿ ಅಂತ ಹೇಳಿದ್ರಿ. ಓಕೆ, ಯೂಸ್ ಮಾಡ್ತೀವಿ. ಗೋಯಿಂಗ್ ಅಂತ ಹೇಳಿದೀವಿ. ಓಕೆನಾ? ಒಂದು ವೇಳೆ ನಾನಿಲ್ಲಿ ಹೋಗುತ್ತಾ ಇದ್ದೆ ಅಂತೇಳಿ ಇತ್ತು. ಓಕೆನಾ? ಅದು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಆಗಿರ್ಬೋದು, ಪಾಸ್ಟ್ ಟೆನ್ಸ್ ನಲ್ಲಿ ಆಗಿರ್ಬೋದು, ಫ್ಯೂಚರ್ ಟೆನ್ಸ್ ನಲ್ಲಿ ಆಗಿರ್ಬೋದು. ರನ್ನಿಂಗ್ ಸೆಂಟೆನ್ಸ್ ಅಂದ್ರೇನೆ ಇಂಗ್ ಫಾರ್ಮ್ ಯೂಸ್ ಮಾಡ್ಬೇಕು ಪ್ರತಿಯೊಂದು ವರ್ಬ್ಗೆ. ಓಕೆನಾ? ಇಲ್ಲಿ ನಮ್ಗೆ ಡೌಟ್ ಬರುತ್ತಲ್ಲ, ನಾನು ಹೋಗುತ್ತಾ ಇದ್ದೆ ಅಂದ್ರೆ ಏನ್ ಮಾಡ್ಬೇಕು? ಮತ್ತೆ ಇಲ್ಲಿ ಕೂಡ ಗೋಯಿಂಗ್ ಅಂತ ಯೂಸ್ ಮಾಡ್ಬೇಕು. ಅದು ನಿನ್ನೆ ನಡೀತಾ ಇತ್ತಾ, ಇಲ್ಲ ನಾಳೆ ನಡೀತಾ ಇರುತ್ತಾ, ಇಲ್ಲ ಇವತ್ ನಡೀತಾ ಇದೆಯಾ? ಇವತ್ ನಡೀತಾ ಇದ್ರೆ ಯಾಮ್ ಇಟ್ರಿ. ಓಕೆ? ಅದೇ ಒಂದ್ ವೇಳೆ ನಾನು ಹೋಗುತ್ತಾ ಇದ್ದೆ ಅಂತಂದ್ರೆ ಯಾಮ್ಗೆ ವೆರಿ ಗುಡ್. ಅಷ್ಟೇ, ಏನಿಲ್ಲ. ಐ ವಾಸ್ ಗೋಯಿಂಗ್. ಇಲ್ಲೇ ಇದೆಯಾ ಗೋಯಿಂಗ್? ಓಕೆನಾ? ಐ ವಾಸ್ ಗೋಯಿಂಗ್. ನಾನು ಹೋಗುತ್ತಾ ಇದ್ದೇನೆ. ಐ ಆಮ್ ಗೋಯಿಂಗ್. ಇಂಗ್ ಫಾರ್ಮ್ ಏನಾದ್ರೂ ಚೇಂಜ್ ಆಗಿದೆಯಾ ಇಲ್ಲಿ? ಪಾಸ್ಟ್ ಟೆನ್ಸ್ ನಲ್ಲಾದ್ರೂ, ಫ್ಯೂಚರ್ ಪ್ರೆಸೆಂಟ್ ಟೆನ್ಸ್ ನಲ್ಲಾದ್ರೂ? ಅದೇ ಫ್ಯೂಚರ್ ನಲ್ಲಿ ಕೂಡ ಅಷ್ಟೇ. ಓಕೆ, ಏನ್ ಬರ್ತದೆ ಇಲ್ಲಿ ಕನ್ನಡದಲ್ಲಿ? ಇದ್ದೆ.
ಇರುತ್ತೆ. ಹೋಗುತ್ತಾ ಇರುತ್ತೇನೆ. ಇರುತ್ತೇನೆ. ನಾನು ಹೋಗುತ್ತಾ ಇರುತ್ತೇನೆ. ಸೇಮ್ ಈಗ ಐ ಗೋಯಿಂಗ್. ಓಕೆ, ಫ್ಯೂಚರ್ ಟೆನ್ಸ್ ನಲ್ಲಿ ಕೂಡ ಇಂಗ್ ಫಾರ್ಮ್ ಅನ್ನೋದು ಚೇಂಜ್ ಮಾಡಬಾರ್ದು ಯಾವ ವರ್ಬ್ಗೆ. ಅದು ಪ್ರೆಸೆಂಟ್ ನಲ್ಲಿ ಇದೆಯಾ, ಪಾಸ್ಟ್ ನಲ್ಲಿ ಇದೆಯಾ, ಫ್ಯೂಚರ್ ನಲ್ಲಿ ಇದೆಯಾ ಅಂತೇಳಿ ನಮಗೆ ತಿಳಿಯುವುದೇ ಇಲ್ಲಿ ಈ ಹೆಲ್ಪಿಂಗ್ ವರ್ಬ್. ಏನ್ ಬರಬೇಕಿಲ್ಲಿ? ವಿಲ್ ಬಿ. ಓನ್ಲಿ ವಿಲ್ ಬರಿಬಾರ್ದು, ಮತ್ತೆ ಕಂಪಲ್ಸರಿ ವಿಲ್ ಬಿ. ಬಿ ಫಾರ್ಮ್ಸ್ ಅನ್ನೋದೇ ಅದಕ್ಕೆ. ನಾವು ಮಾಡುತ್ತಿರುವ ಕೆಲಸ ಯಾವಾಗ್ಲೂ ಸರಿ, ಯಾವ ಟೆನ್ಸ್ ನಲ್ಲಾದ್ರೂ ಸರಿ, ರನ್ನಿಂಗ್ ನಲ್ಲಿ ಇದ್ರೆ, ರನ್ನಿಂಗ್ ಸೆಂಟೆನ್ಸ್ ಮಾತಾಡ್ತಾ ಇದ್ರೆ ಕಂಪಲ್ಸರಿ ಮೇನ್ ವರ್ಬ್ಗೆ ಇಂಗ್ ಫಾರ್ಮ್ ನಿಂದಾನೇ ಮಾತಾಡ್ಬೇಕು, ಬೇರೆ ಸಮಯಗಳಲ್ಲ. ಓಕೆನಾ? ಮತ್ತೆ ಈ ವರ್ಬ್ ಮೇನ್ ವರ್ಬ್ ಆದ್ರೆ ನೀವು ಇಂಗ್ ಫಾರ್ಮ್ ಯೂಸ್ ಮಾಡಿ ಅಂತ ಹೇಳಿದ್ರಿ. ಅದು ಮತ್ತೆ ಪ್ರೆಸೆಂಟ್ ನಲ್ಲಿ ಇದೆಯಾ, ಪಾಸ್ಟ್ ನಲ್ಲಿ ಇದೆಯಾ, ಫ್ಯೂಚರ್ ನಲ್ಲಿ ಇದೆಯಾ ತಿಳ್ಕೊಳ್ಳೋದಿಕ್ಕೆ ಈ ಹೆಲ್ಪಿಂಗ್ ವರ್ಬ್ಸ್ ನಮಗೆ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ಇದನ್ನ ಹೆಲ್ಪ್ ಮಾಡುತ್ತೆ ಹೆಲ್ಪಿಂಗ್ ವರ್ಬ್ಸ್. ಜಸ್ಟ್ ನಾವು ಅನ್ಕೊಳ್ತಾ ಇದೀವಿ. ಓಕೆನಾ? ಐ ಆಮ್ ಗೋಯಿಂಗ್ ಅಂದ್ರೆ ಕಣ್ಣಿಗೆ ಕಾಣಿಸ್ತಾ ಇದೆ ಇವಾಗ ಅಂತ ಅರ್ಥ. ಐ ವಾಸ್ ಗೋಯಿಂಗ್ ಅಂತಂದ್ರೆ ನಾನು ಹೋಗ್ತಾ ಇದ್ದೆ, ನಾನಲ್ಲಿ ಕುಂತ್ಕೊಂಡಿದ್ದೆ, ನಾನಲ್ಲಿ ಹಂಗ ಬೈಕ್ ಮೇಲೆ ಬರ್ತಾ ಇದ್ದೆ. ಮಾತಾಡ್ತೀವ ಇಲ್ವಾ? ನಾನು ದಾರಿಯಲ್ಲಿ ಬರ್ತಾ ಇದ್ದೆ. ಐ ವಾಸ್ ಗೋಯಿಂಗ್ ಟು ಮೈ ಸ್ಕೂಲ್ ಅಂದ್ರೆ ಏನು ಅರ್ಥ? ಏನ್ ಬರುತ್ತೆ? ನಾನು ನಮ್ಮ ಶಾಲೆಗೆ ಹೋಗ್ತಾ ಇದ್ದೆ, ದಾರಿಯಲ್ಲಿ ನನಗೆ ಒಂದು 100 ರೂಪೀಸ್ ನೋಟ್ ಸಿಕ್ತು. ಯಾವಾಗ ಸಿಕ್ತು ಅದು? ನಿನ್ನೆ ದಾರಿಯಲ್ಲಿ ಹೋಗ್ತಾ ಇರುವಾಗ. ಓಕೆನಾ? ನಾನು ನಿನ್ನೆ ಶಾಲೆಗೆ ಹೋಗ್ತಾ ಇದ್ದೆ, ದಾರಿಯಲ್ಲಿ ಒಂದು ಹಾವು ಕಾಣಿಸ್ತು ಅಂತೇಳಿ ಇವತ್ತು ಬಂದು ಹೇಳ್ತಾ ಇದ್ದೀನಿ ನಿಮ್ ಫ್ರೆಂಡ್ಗೆ. ನಿನ್ನೆ ನಾನು ಐ ವಾಸ್ ಗೋಯಿಂಗ್, ಐ ವಾಸ್ ಈಟಿಂಗ್, ಐ ವಾಸ್ ಡ್ರಿಂಕಿಂಗ್ ಅಂದ್ರೆ ನಿನ್ನೆ ಆ ಕೆಲಸ ಮಾಡ್ತಾ ಇದ್ದಾಗ ಏನೇನ್ ನಡೀತು ಅಂತೇಳಿ. ಜಾಸ್ತಿ ಕತೆಗಳಲ್ಲಿ ಕೂಡ ಹೇಳ್ಕೊಳ್ತಾ ಇರ್ತೀವಲ್ವಾ? ಇಲ್ಲ ನಾವು ನಿನ್ನೆ ಏನ್ ನಡೀತೋ ಇವತ್ತು ಬಂದು ಶಾಲೆಗೆ, ನಿನ್ನೆ ಹಾಲಿಡೇ ಇತ್ತಮ್ಮ, ಸಂಡೇ ಇತ್ತು. ಓಕೆನಾ? ನಿನ್ನೆ ಏನೇನೋ ನಡೀತು, ನಾನ್ ಟಿವಿ ನೋಡ್ತಾ ಇದ್ದೆ, ಟಕ್ ಅಂತೇಳಿ ಕರೆಂಟ್ ಹೋಗ್ಬಿಡ್ತು. ಓಕೆನಾ? ನಾನು ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಹಾಕಿದ್ದೆ, ಇಲ್ಲ ಬಟ್ಟೆ ಒಗಿತಾ ಇದ್ದೆ, ಏನೋ ನಡೀತು, ನಮ್ ಫ್ರೆಂಡ್ ಬಂದ್ಲು, ನಾನು ಅದಕ್ಕೆ ಬಟ್ಟೆ ಒಗೆಯೋದನ್ನ ನಿಲ್ಸ್ಬಿಟ್ಟೆ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ಇಲ್ಲಿ ಐ ವಿಲ್ ಬಿ ಅಂದ್ರೇನು? ಇದು ಎಲ್ಲ ಊಹಾತೀತವಾಗಿ ಮಾತಾಡ್ತಾ ಇರ್ತೀವಿ. ಅದು ನಡೀತೋ ಇಲ್ಲೋ ಅಂತೇಳಿ ಔಟ್ ಆಫ್ ಕ್ವಶನ್. ಐ ವಿಲ್ ಬಿ ಗೋಯಿಂಗ್, ನಾನು ಟುಮಾರೋ ಅಂತೇಳಿ ಇಟ್ಕೋಬಹುದು. ಇಲ್ಲ ವಿಲ್ ಅಂದ್ರೇನೆ ಫ್ಯೂಚರ್ ಟೆನ್ಸ್, ಇನ್ನ ಆದ್ಮೇಲೆ ನಡೀತಾ ಇರೋದನ್ನ. ಐ ವಿಲ್ ಬಿ ಗೋಯಿಂಗ್, ನಾಳೆ ನಡೀತಾ ಇರೋದನ್ನ ಮತ್ತೆ ನಡೀತಾ ಇರ್ಬೇಕು, ಅದು ಕೂಡ ನಾಳೆ ಆದ್ರೂ ಸರಿ. ಅರ್ಥ ಆಯ್ತಲ್ಲ? ಇನ್ನ ಆಬ್ಜೆಕ್ಟ್ ನಾವು ಇನ್ನ ಏನು ಮಾಡಿಲ್ಲಮ್ಮ, ಟಚ್ ಕೂಡ ಮಾಡಿಲ್ಲ ಆಬ್ಜೆಕ್ಟ್. ಓಕೆನಾ? ಜಸ್ಟ್ ಸಬ್ಜೆಕ್ಟ್ ಮತ್ತು ವರ್ಬ್ ಮಾತ್ರ, ರನ್ನಿಂಗ್ ಸೆಂಟೆನ್ಸ್ ಗಳನ್ನು ಮಾತ್ರ ತಿಳ್ಕೊಳ್ತಾ ಇದೀವಿ. ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಅಂತ ತಿಳ್ಕೊಳ್ಳಿ. ಗೋಯಿಂಗ್ ಟು ಸ್ಕೂಲ್ ಅಟ್ 8 o'clock ಅನ್ನೋದು ಮತ್ತೆ ಆಬ್ಜೆಕ್ಟ್ ಬರುತ್ತೆ. ಓಕೆನಾ? ಅದನ್ನ ಉದ್ದ ಮಾಡೋದು ಬ್ಯಾಡ ಈಗ್ಲೇ. ಓಕೆನಾ? ಫಸ್ಟ್ ಇದನ್ನ ಈ ಸ್ಟ್ರಕ್ಚರ್ ಅನ್ನು ತಿಳ್ಕೊಳ್ಳೋಣ. ಓಕೆ? ಇದ್ರಲ್ಲಿ ಏನಾದ್ರೂ ಡೌಟ್ ಇದೆಯಾ? ಇನ್ನೊಂದೆರಡು ಹೇಳ್ಕೊಡಿ ಮೇಡಮ್. ಹೇಳ್ತೀನಿ ಇವಾಗ ಹೇಳ್ರಿ ಸದ್ಯಕ್ಕೆ. ಐ ಆಮ್ ಗೋಯಿಂಗ್, ಐ ವಾಸ್ ಗೋಯಿಂಗ್, ಐ ವಿಲ್ ಬಿ ಗೋಯಿಂಗ್. ಏನಂತ ಅರ್ಥ ಬರುತ್ತೆ? ನಾನು ಹೋಗುತ್ತಾ ಇದ್ದೇನೆ, ಐ ಆಮ್ ಗೋಯಿಂಗ್. ನಾನು ಹೋಗುತ್ತಾ ಇಲ್ಲೇ ಕರೆಕ್ಟ್ ಡೈರೆಕ್ಟ್ ಕಣ್ಣಿಗೆ ಕಾಣಿಸ್ತಾ ಇದೆಯಲ್ಲ, ಹೋಗುತ್ತಾ ಇದ್ದೆ, ಹೋಗುತ್ತಾ ಇದ್ದೆ, ಐ ವಾಸ್ ಗೋಯಿಂಗ್. ನಾನು ಹೋಗುತ್ತಾ ಇರುತ್ತೇನೆ, ಐ ವಿಲ್ ಬಿ ಗೋಯಿಂಗ್. ಅರ್ಥ ಆಯ್ತಲ್ವಾ? ಇನ್ನೊಂದು ನೋಡೋಣ. ನಾನು ತಿನ್ನುತ್ತಾ ಇದ್ದೇನೆ, ನಾನು ತಿನ್ನುತ್ತಾ ಇದ್ದೇನೆ. ಇದರಲ್ಲಿ ಸಬ್ಜೆಕ್ಟ್ ಯಾರಿಲ್ಲಿ? ಆಟೋಮೆಟಿಕ್ ನಾನು. ತಿನ್ನುವುದನ್ನು ಏನಂತಾರೆ? ಫಸ್ಟ್ ಹೊರಗಡೆ ತೆಗಿಯೋಣ. ತಿನ್ನುವುದನ್ನು ಈಟಿಂಗ್.
ಜಸ್ಟ್ ಶಾರ್ಟ್ ಕಟ್. ಓಕೆ. ಓಕೆನಾ? ಇದ್ದೇನೆ ಕೂಡ ಸೇರಿಸ್ಬೇಕಲ್ಲ. ಇದು ಪ್ರೆಸೆಂಟಾ ಪಾಸ್ಟಾ ಫ್ಯೂಚರಾ? ಪ್ರೆಸೆಂಟ್. ಇಂಗ್ ಫಾರ್ಮ್ ಇಲ್ಲದಂತೆ ರನ್ನಿಂಗ್ ಸೆಂಟೆನ್ಸ್ ಇರೋಲ್ಲ. ಓಕೆನಾ? ತಿನ್ನುತ್ತಾ ಇದ್ದೆ. He was eating. ಈಟಿಂಗ್ ಕಾಮನ್ ಅಮ್ಮ ಇಲ್ಲಿ. I ಓಕೆನಾ? was. ಇದು ಕಾಮನ್. ಓಕೆನಾ? ನಮಗಿದು ಪ್ರೆಸೆಂಟ್ ನಲ್ಲಿ ಇದೆಯಾ, ಪಾಸ್ಟ್ ನಲ್ಲಿ ಇದೆಯಾ, ಫ್ಯೂಚರ್ ನಲ್ಲಿ ಇದೆಯಾ ತಿಳಿಸೋದೇ ಇಲ್ಲಿ ನಮ್ಗೆ. ಒಂದೇ ಒಂದು ಕನ್ನಡದಲ್ಲಿ ಕೂಡ ಹೆಚ್ಚು ಚೇಂಜ್ ಆಗೋಲ್ಲ ನೋಡ್ರಿ. ನಾನು ತಿನ್ನುತ್ತಾ ಇದ್ದೆ ಅನ್ನೋದೊಂದೇ ಚೇಂಜ್ ಆಗುತ್ತೆ. ಇರುತ್ತೇನೆ, ಇರುತ್ತೇನೆ, ಇದಿಷ್ಟೇ ಚೇಂಜ್ ಆಗ್ತಾ ಇದೆ. ಏನು ಚೇಂಜ್ ಆಗಿಲ್ಲಲ್ಲ. ನಾನು ತಿನ್ನುತ್ತಾ, ತಿನ್ನುವುದನ್ನು ಈಟಿಂಗ್ ಅಂತಾರೆ, ಕಾಮನ್. ಅದು ಪ್ರೆಸೆಂಟ್ ನಲ್ಲಿ ಇರ್ಲಿ, ಪಾಸ್ಟ್ ನಲ್ಲಿ ಇರ್ಲಿ, ಫ್ಯೂಚರ್ ನಲ್ಲಿ ಇರ್ಲಿ, ಈಟಿಂಗ್ ಕಾಮನ್. ರನ್ನಿಂಗ್ ಫಾರ್ಮ್ ಅಂದ್ರೇನೆ ಇಂಗ್ ಫಾರ್ಮ್. ಇನ್ನೊಂದ್ಸಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ರನ್ನಿಂಗ್ ಸೆಂಟೆನ್ಸಸ್ ಕೆಲಸ ನಡೆಯುತ್ತಾ ಇದೆ. ಅದು ಯಾವ ಕೆಲಸನಾದ್ರೂ ಸರಿ, ನಡೀತಾ ಇದೆ, ಇಲ್ಲ ನಡೀತಾ ಇತ್ತೋ, ಇಲ್ಲ ನಡೀತಾ ಇರುತ್ತೋ, ಈ ಕೆಲಸಗಳನ್ನು ರನ್ನಿಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ತೀವಿ. ಆ ಕೆಲಸಗಳಿಗೆ ಯಾವುದಾದ್ರೂ ಸರಿ, ಯಾವ ಟೆನ್ಸ್ ನಲ್ಲಿ ಆದ್ರೂ ಸರಿ, ಇಂಗ್ ಫಾರ್ಮ್ ಕಂಪಲ್ಸರಿ ಮೇನ್ ವರ್ಬಿಗೆ ಜೋಡಿಸ್ತೀವಿ. ಮತ್ತೆ ಇಂಗ್ ಫಾರ್ಮ್ ಜೋಡಿಸಿ ಇದು ಬರ್ದು ಬಿಟ್ರೆ ನಮಗೆ ಪ್ರೆಸೆಂಟಾ ಪಾಸ್ಟಾ ಫ್ಯೂಚರಾ ತಿಳಿಸೋದು ಹೆಂಗ್ ತಿಳ್ಕೋಬೇಕು ಅನ್ನೋದೇ ಈ ಹೆಲ್ಪಿಂಗ್ ವರ್ಬ್. ಓಕೆನಾ? ಐ ಆಮ್ ಈಟಿಂಗ್. ಪಾಸ್ಟ್ ಟೆನ್ಸ್ ನಲ್ಲಿ ಏನ್ ಹೇಳ್ಬೇಕು? I was eating. I was eating. ಫ್ಯೂಚರ್ ನಲ್ಲಿ Will be. I will be. I will be eating. ವಿಲ್ ಬಿ ಕಂಪಲ್ಸರಿ. ಮತ್ತೆ ವಿಲ್ ಯೂಸ್ ಮಾಡಬಾರ್ದು. ವಿಲ್ ಯೂಸ್ ಮಾಡೋದು ಮತ್ತೆ ಬೇರೆ ಅದು. ಓಕೆನಾ? Yes, ma'am. ಇಂಗ್ ಫಾರ್ಮ್ ನಲ್ಲಿ ಬಿ ಫಾರ್ಮ್ಸ್ ಅನ್ನೋದೇ ಇದಕ್ಕಲ್ಲಿ ಇರ್ಬೇಕು ಕಂಪಲ್ಸರಿ. ಇರು ಅನ್ನುವ ಒಂದು ಅರ್ಥವನ್ನು ತೋರಿಸುತ್ತೆ ಅಂತೇಳಿ ನಾವು ಹೆಲ್ಪಿಂಗ್ ವರ್ಬ್ ಸ್ಟಾರ್ಟ್ ಮಾಡುವಾಗೆ ಕಲ್ತಿದ್ವಲ್ಲ. ಹೆಲ್ಪಿಂಗ್ ವರ್ಬ್ಗಳಲ್ಲಿ ಬಿ ಫಾರ್ಮ್ಸ್, ಹ್ಯಾವ್ ಫಾರ್ಮ್ಸ್, ಫ್ಯೂಚರ್ ಫಾರ್ಮ್ಸ್ ಅಂತೇಳಿ 3 ರೀತಿಯಾದ ವರ್ಬ್ಗಳನ್ನು ತಿಳ್ಕೊಂಡಿದೀವಿ. ಬಿ ಫಾರ್ಮ್ಸ್ ಅಂದ್ರೆ ಅರ್ಥ ಏನು? ಇರು ಅನ್ನುವುದನ್ನು ನಮಗೆ ಅರ್ಥವನ್ನು ಕೊಡುವ ಪದಗಳು. ಅದು ಪ್ರೆಸೆಂಟ್ ನಲ್ಲಾಗ್ಲಿ, ಫ್ಯೂಚರ್ ನಲ್ಲಾಗ್ಲಿ, ಪಾಸ್ಟ್ ನಲ್ಲಾಗ್ಲಿ. ಸರಿ ಇದೆಯಲ್ಲ ಇಲ್ಲಿ? ಹೇಳಿಮ್ಮ, ಒಂದ್ಸಲ ಓದ್ರಿ ಯಾರಾದ್ರೂ. I am eating. I was eating. I will be eating. ಓಕೆ. ಈಗ ಇನ್ನೊಂದು ನಾನು ಬೇರೆದು ಕೊಡ್ತೀನಿ ವರ್ಬ್. ಸೇಮ್ ಇದೇ ಫಾರ್ಮ್ಲ ಯೂಸ್ ಮಾಡಿ ಹೇಳ್ರಿ. ಓಕೆನಾ? Okay, ma'am. Yes, ma'am. ಎಗರುವುದು ಅಂದ್ರೆ ಏನಮ್ಮ? ಫಸ್ಟ್ ವರ್ಬ್ ಹೇಳ್ರಿ. Jumping. ಜಂಪಿಂಗ್ ಅಲ್ವಾ? ಪದ್ಮ ಅವ್ರೆ ನೀವ್ ಹೇಳ್ರಿ. ನಾನು ಎಗುರುತ್ತಾ ಇದ್ದೇನೆ. I am jumping. ನಾನು ಎಗುರುತ್ತಾ ಇದ್ದೆ. I was jumping. ಸೆಂಟೆನ್ಸ್ ಮತ್ತೆ ಉದ್ದ ಬೆಳೆಸೋದು ಮತ್ತೆ ಮಾಡೋಣ. ಓಕೆನಾ? ಅದು ಯಾವಾಗ, ಏನ್ ಕಡೆ, ಎಲ್ಲಿಂದ, ಯಾ ಕಡೆ, ಎಷ್ಟು ಗಂಟೆಗೆ, ಏನು ಅನ್ನೋದನ್ನ ಮತ್ತೆ ಪ್ಯಾರಾಗ್ರಾಫ್ ಎಲ್ಲ ಬೆಳೆಸ್ಕೊಂತ ಹೋಗೋಣ. ಸೆಂಟೆನ್ಸ್ ಇಲ್ಲಿ ಏನು ಜಸ್ಟ್ ನಾವು ಮಾಡುವ ಕೆಲಸವನ್ನು ಕರೆಕ್ಟ್ ಆಗಿ ಫಾರ್ಮ್ ಮಾಡೋದು. ನಾನು ನಾಳೆ ಎಗುರುತ್ತಾ ಇರುತ್ತೇನೆ. ಇಲ್ಲಿ ನಾಳೆ ಟುಮಾರೋ ಕಾಣಿಸ್ತಾನೆ ಇಲ್ವಲ್ಲ ಅಂತೇಳಿ ಮತ್ತೆ ಡೌಟ್ ಬೀಳ್ಬೇಡ್ರಿ. ಓಕೆನಾ? I will be jumping. ವೆರಿ ಗುಡ್. ಶೋಭಾ ಅವ್ರೆ ನೀವ್ ಹೇಳ್ರಿ. ಕುಡಿಯುವುದು, ಕುಡಿಯುವುದು ಅನ್ನುವ ವರ್ಬ್ ರನ್ನಿಂಗ್ ಸೆಂಟೆನ್ಸ್ ನಲ್ಲಿ 3 ರೀತಿಯಾಗಿ ಇಂಗ್ಲಿಷ್ ನಲ್ಲಿ ಹೇಳ್ರಿ. I am drinking. I was drinking. I will be drinking. ಈಗ ಸ್ವಲ್ಪ ಚೇಂಜ್ ಮಾಡ್ತೀನಿ ನಾನು, ಸಬ್ಜೆಕ್ಟ್ ಚೇಂಜ್ ಮಾಡ್ತೀನಿ. ಓಕೆನಾ? ನಾವು ಮಾತನಾಡುತ್ತಾ ಇದ್ದೇವೆ. ನಾನು ಬದಲಾಗಿ ಇಲ್ಲಿ ನಾವು. ಓಕೆ. ತಿನ್ನುವುದು ಬದಲಾಗಿ ಮಾತನಾಡುವುದು. talking. ಇದ್ದೇವೆ, ಮಾತನಾಡುತ್ತಾ ಇದ್ದೇವೆ ಇಲ್ಲಿ. ಹೇಳ್ರಿಮ್ಮ, ಮಾತನಾಡುವುದು ಏನಂತಾರ ಫಸ್ಟ್ ಅದು ಹೇಳ್ರಿ. Talking. ಸ್ಪೀಕಿಂಗ್ ಆರ್ ಟಾಕಿಂಗ್ ಅಂತ ಹೇಳ್ಬೋದು. ಎರಡರಲ್ಲಿ ಅದೋ ಒಂದು, ಅದು ಸಂದರ್ಭಾನುಸಾರವಾಗಿ ಮತ್ತೆ ಮುಂದೆ ತಿಳ್ಕೊಳ್ಳೋಣ. ಓಕೆನಾ? ನಿಮ್ಗೆ ಅವೆರಡರಲ್ಲಿ ಯಾವ್ದು ಅನಿಸ್ತದೋ ಅದನ್ನ ಮಾತಾಡಿ. ಓಕೆ. ಏನಂತ ಹೇಳ್ಬೇಕೀಗ? We are talking. We
are You're talking. ಅಲ್ಲಿ ವರ್ಬ್ ಏನಾದ್ರೂ ಸರಿ ಇಲ್ಲಿ ಆರ್ ನಾಲೆಡ್ಜ್ ಬರ್ಬೇಕು. ಸಬ್ಜೆಕ್ಟ್ ನಲ್ಲಿ ಏನು ನಾವು ಬಂದ್ವಿಲಿ. ಓಕೆನಾ? Yes, ma'am. ವಿ ಆರ್. ಯಾಕೆ ಯಾಮ್ ಆಗ್ಲಿ ವಾಸ್ ಆಗ್ಲಿ ವಿಲ್ ಬಿ ಆಗ್ಲಿ ಯಾಕೆ ಇಡ್ಲಿಲ್ಲ ಅಲ್ಲಿ? ನಾವು ವಚನ ಬಂದೈತಲ್ಲ. ಅಲ್ಲ, ನಾವು ವಿ ಆಮ್ ಟಾಕಿಂಗ್ ಅಂತ ಹೇಳ್ತೀವ. ಒಬ್ರಿದ್ದಾಗ ಐ ಬರುತ್ತೆ. ಆ ನಾಲೆಡ್ಜ್ ಮೂರು ಎಲ್ಲಿ ಜನ ಕಲ್ತ್ರಿ ಇದ್ದಾಗ ನೀವು, ಎಲ್ಲಿ ಕಲ್ತಿದ್ದೀರಿ ಅಂತಂದ್ರೆ ಅವೆಲ್ಲ ಸುಮ್ನೆ ನಾನು ಪ್ರಾಕ್ಟೀಸ್ ಮಾಡ್ರಿ ಅಂತ ಹೇಳಿಲ್ಲಮ್ಮ. ಈ ನಾಲೆಡ್ಜ್ ಬರುತ್ತೆ ಅಂತೇನೆ, ಸುಮ್ನೆ ಅರ್ಥ ಆಗುತ್ತಾ ಇಲ್ವಾ ಅಂತಲ್ಲ, ಜೋಡಿಸೋದು ಫಸ್ಟ್ ಕಲೀರಿ ಅಲ್ಲಿ ಅಂತ ಹೇಳಿದ್ದೆ. ಅದು ಈಗ ಹೆಲ್ಪ್ ಆಯ್ತಲ್ವಾ ನಿಮ್ಗೆ? ವಿ ಆರ್ ಕಂಪಲ್ಸರಿ, ಇಂಗ್ ಫಾರ್ಮ್ ಕಂಪಲ್ಸರಿ ಅಲ್ವಾ ಮೇನ್ ವರ್ಬ್ಗೆ? ಓಕೆ, we are talking, we were talking, we will Very be good. talking. ಇಲ್ಲ ಸೇಮ್ ವರ್. ನೆಕ್ಸ್ಟ್ Will be talking. ವಿಲ್ ಬಿ. ಓಕೆನಾ? Okay. ಯಾವ ರನ್ನಿಂಗ್ ಸೆಂಟೆನ್ಸ್ ಗಳಲ್ಲಿ ಮೂರು ಟೆನ್ಸ್ಗಳು, ಮೂರು ಕಾಲಗಳಾಗಿ ನಾವು ಯಾವ ರೀತಿ ಮಾತಾಡ್ಬೇಕು ಅನ್ನೋದನ್ನ ಇಲ್ಲೇ ಸ್ವಲ್ಪ ಜಸ್ಟ್ ಇದು ತಿಳ್ಕೊಳ್ಳೋದಕ್ಕೆ ಮಾತ್ರಮ್ಮ. ಇನ್ನು ಮಾತಾಡೋದು ಜಾಸ್ತಿ ಇದೆ. ಒಬ್ಬೊಬ್ಬರಿಗೆ ಎಷ್ಟು ಸೆಂಟೆನ್ಸ್ ಬರ್ತಾವ ಅಂದ್ರೆ 900 ಸೆಂಟೆನ್ಸಸ್ ಇದಾವೆ ನಮ್ಮ ಪುಸ್ತಕದಲ್ಲಿ. ಎಲ್ಲ ಮಾತಾಡೋಣ. ಓಕೆನಾ? ಸುಮ್ನೆ ಸೂತ್ರಗಳು ತಿಳ್ಕೊಳ್ತಾ ಇದೀವಲ್ಲ, ಸೂತ್ರ ಜಸ್ಟ್ ಹೆಂಗ್ ಮಾತಾಡ್ಬೇಕು, ಇದು ಸರಿಯಾ ತಪ್ಪಾ ಅಂತೇಳಿ ಮಾತಾಡ್ಬೇಕಾ ಇಲ್ವಾ ಅನ್ನೋದು. ಓಕೆನಾ? ಇದೇ ಒಂದು ಸೆಂಟೆನ್ಸ್ ಇಷ್ಟು ದೊಡ್ಡದಾಗಿ ಮಾತಾಡ್ಬಹುದು. ಎಷ್ಟು ದೊಡ್ಡದಾಗ್ಲಿ, ಚಿಕ್ಕದಾಗಿ ಮಾತಾಡ್ತೀವಿ. ಐ ಆಮ್ ಟಾಕಿಂಗ್, ಐ ಆಮ್ ಮೀಟಿಂಗ್, ಇಷ್ಟೇನಾ ಮಾತಾಡೋದು? ಯಾವಾಗ, ಏನ್ ಕತೆ, ಎಲ್ಲಿ, ಯಾರ ಜೊತೆ, ಇವೆಲ್ಲ ಇದಾವಲ್ವ. ಇನ್ನ ಅದನ್ನೆಲ್ಲ ಆಬ್ಜೆಕ್ಟ್ ಅಂತಾರೆ. ಮುಂದೆ ಹೋಗೋಣ. ಓಕೆನಾ? ಈಗ ಇಂಗ್ ಫಾರ್ಮ್ ಬಗ್ಗೆ ಏನಾದ್ರೂ ಡೌಟ್ ಬಂತಾ? ಜಸ್ಟ್ ಬಾಯಿಂದ ಕೇಳ್ತೀನಿ, ಹೇಳ್ರಿ ಟಕ ಟಕ. ಓಕೆ, ಅವನು ಕುಡಿಯುತ್ತಾ ಇದ್ದಾನೆ. ವರಲಕ್ಷ್ಮಿ ಅವರೇ ನೀವ್ ಹೇಳ್ರಿ. He is drinking, ma'am. ಓಕೆ, ಈಸ್ ಅನ್ನೋದು ಪ್ರೆಸೆಂಟ್ ನಲ್ಲಿ ಇದೆಯಾ? ವಾಸ್, ವಿಲ್ ಬಿ. ಓಕೆ, ಹಿ ಈಸ್ ಡ್ರಿಂಕಿಂಗ್. ಅವನು ಕುಡಿಯುತ್ತಾ ಇದ್ದಾನೆ. ಅದು ಹಾಲಾಗ್ಬೋದು, ಜ್ಯೂಸ್ ಆಗ್ಬೋದು, ಇನ್ನೊಂದು ಏನಾದ್ರೂ ಸರಿ. ಓಕೆನಾ? ಅದೇನಾದ್ರೂ ಸರಿ, ಅವನು ಕುಡಿತಾ ಇದ್ದಾನೆ ಅಂತ ಹೇಳ್ತೀವಿ. ಇಲ್ಲಿ ರಾಮ ಬರ್ಬೋದು, ರಾಜ ಬರ್ಬೋದು, ಇನ್ನಾದ್ರೆ ಸರಿ. ರಾಜ ಕುಡಿಯುತ್ತಾ ಇದ್ದಾನೆ. ರಾಜ ಹಾಲು ಕುಡಿಯುತ್ತಾ ಇದ್ದಾನೆ. ಅವಾಗ ಏನಂತ ಹೇಳ್ತೀವಮ್ಮ? ಪ್ರಣುಪ್ ಅವ್ರೆ ನೀವ್ ಹೇಳ್ರಿ. ರಾಜ ಹಾಲು ಕುಡಿಯುತ್ತಾ ಇದ್ದಾನೆ. he is a ರಾಜ. Raja is drinking ಏನ್ ಕುಡಿತಾ ಇದ್ದಾನೆ? ಹಾಲು ಕೂಡ ಹೇಳಿದ್ನಲ್ಲ, milk. Raja is drinking milk. ವೆರಿ ಗುಡ್. ರಾಜ ಹಾಲು ಕುಡಿಯುತ್ತಾ ಇದ್ದ. ರಾಜ was drinking milk. ವೆರಿ ಗುಡ್. ಫ್ಯೂಚರ್ ಕೂಡ ಹೇಳ್ಬಿಡ್ರಿ ಹಂಗೆ. ರಾಜ will be drinking milk. ವೆರಿ ಗುಡ್. ಅಷ್ಟೇ, ಏನಿಲ್ಲ. ನಾವು ಈ ಕಡೆ ಹೆಸರಾದ್ರೂ ಇಟ್ಕೋಬಹುದು, ಅವನು ಅವಳು ಅಂತೇಳಿ ಏನಾದ್ರೂ ಸರಿ. ರನ್ನಿಂಗ್ ಸೆಂಟೆನ್ಸ್ ಹೆಂಗ್ ಮಾತಾಡ್ಬೇಕು ಅನ್ನೋದನ್ನ ಸುಮ್ನೆ ಎಲ್ಲ ಯಾವ ಮಾತು ಬೇಕಾದ್ರೆ ಆ ಮಾತಿಗೆ ಇಂಗ್ ಫಾರ್ಮ್ ಇಟ್ಬಿಡೋದು, ಎಲ್ಲಿ ಬೇಕಾದ್ರೆ ಅಲ್ಲಿ ಇಂಗ್ ಫಾರ್ಮ್ ಅಂದ್ರೆ ಹೆಲ್ಪಿಂಗ್ ವರ್ಬ್ ತೆಗೆದಾಕಿ ಮಾತಾಡೋದು ಹೆಂಗಿರುತ್ತೆ ಅಂದ್ರೆ, ಈಗ ನೋಡಿ, ಹಿ ಡ್ರಿಂಕಿಂಗ್ ಅಂದ್ರೆ ಎಷ್ಟು ರಾಂಗ್ ಗೊತ್ತಾ ಅದು? ಅಲ್ಲಿ ಈಸ್ ಬಿಟ್ಬಿಟ್ರೆ ಅದು ಎಷ್ಟು ಅಂದವಾಗಿ ಕಾಣಿಸುತ್ತೆ ನೋಡಿ. ಹಿ ಈಸ್ ಡ್ರಿಂಕಿಂಗ್ ಮಿಲ್ಕ್. ಡೋಂಟ್ ಡಿಸ್ಟರ್ಬ್. ಡೋಂಟ್ ಡಿಸ್ಟರ್ಬ್ ಅನ್ನೋದು ಎಲ್ಲಿದೆ ಅಂತಂದ್ರೆ ಅದು ಆಬ್ಜೆಕ್ಟ್ ಅಂತಾರ ಅದನ್ನ ಆ ಕಡೆ. ಓಕೆನಾ? ಅವನು ಹೋಮ್ವರ್ಕ್ ಮಾಡುತ್ತಾ ಇದ್ದಾನಿಲ್ಲ, ಅವನು ಓದುತ್ತಾ ಇದ್ದಾನೆ ಹೇಳ್ಬೇಕು. ಈಗ ಮನೆಯಲ್ಲಿ ಮಕ್ಕಳು ಏನಾದ್ರೂ ಹೋಮ್ವರ್ಕ್ ಮಾಡ್ಕೊಂತಾ ಇರ್ತಾರಲ್ಲ, ಅಕ್ಕ ಓದ್ತಾ ಇದ್ದಾಳೆ, ಇಲ್ಲ ಅಕ್ಕ ಬರಿತಾ ಇದ್ದಾಳೆ, ಡಿಸ್ಟರ್ಬ್ ಮಾಡ್ಬೇಡ್ರಿ, ಗಲಾಟೆ ಮಾಡ್ಬೇಡ್ರಿ. ಇಲ್ಲ ಮನೆಯಲ್ಲಿ ಅಪ್ಪ ಅವ್ರು ಏನಾದ್ರೂ ಸೀರಿಯಸ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ, ಇಲ್ಲ ಏನೋ ಒಂದ್ ಬರಿತಾ ಇರ್ತಾರೆ, ಅಪ್ಪನ ಡಿಸ್ಟರ್ಬ್ ಮಾಡ್ಬೇಡ್ರಿ. ಏನ್ ಮಾಡ್ತಾ ಇದ್ದಾರೆ ಅಲ್ಲಿ ಅಪ್ಪ ಅಂತ ಹೇಳ್ತಾರಲ್ಲಿ? ಅಪ್ಪ ಏನೋ ಸಮ್ ನೋಟ್ಸ್ ಬರಿತಾ ಇದ್ದಾರೆ, ಏನೋ ಲೆಕ್ಕ ಹಾಕ್ತಾ ಇದ್ದಾರೆ. ಕಣ್ಣಿಗೆ ಕಾಣಿಸ್ತಾ ಇರುತ್ತಲ್ಲ ಅಲ್ಲಿ, ನೀವ್ ಹೋಗಿ ಡಿಸ್ಟರ್ಬ್ ಮಾಡ್ಬೇಡ್ರಿ. ಡ್ಯಾಡಿ ಈಸ್ ರೈಟಿಂಗ್ ಸಮ್ ನೋಟ್ಸ್, ಪ್ಲೀಸ್ ಡೋಂಟ್ ಡಿಸ್ಟರ್ಬ್ ಹಿಮ್. ಅದು ನಾವು ಮತ್ತೆ ಹೇಳೋದು. ಅದೆಲ್ಲ ಎಲ್ಲಿ ಬಂತು ಮೇಡಮ್, ಯಾವಾಗ ಮಾತಾಡ್ಬೇಕು, ಅಷ್ಟು ದೊಡ್ಡದಲ್ಲ, ನಾವೇ ಮಾತಾಡ್ಕೊಂತ ಹೋಗೋಣ. ಓಕೆನಾ? ಜಸ್ಟ್ ಇಲ್ಲಿ ಇದು ಮಾತ್ರ ಕಲಿತಾ ಇದೀವಿ.
ಡ್ಯಾಡಿ ಅಂದ್ರೆ ಅಲ್ಲಿ ಡ್ಯಾಡಿ ಬಂದಿದೆಯಲ್ಲ ಮತ್ತೆ ಈಸ್ ಬರ್ಬೇಕಾ ಇನ್ನೊಂದ ಅಲ್ಲ, ಯಾರಾದ್ರೂ ಸರಿ ಅಲ್ಲಿ ನೋಡೋದು ನಾವ್ ಯಾರಿಗೆ ಏನ್ ಯೂಸ್ ಮಾಡ್ಬೇಕು, ಆಮ್ ಯಾರಿಗೆ ಯೂಸ್ ಮಾಡ್ಬೇಕು, ವಾಸ್ ಯಾರಿಗೆ ಯೂಸ್ ಮಾಡ್ಬೇಕು, ವಿಲ್ ಬಿ ಎಲ್ಲಿ, ಈಸ್ ಎಲ್ಲಿ, ವಾಸ್ ಎಲ್ಲಿ, ಆರ್ ಎಲ್ಲಿ, ವರ್ ಎಲ್ಲಿ ಅನ್ನೋದೇ ಇಲ್ಲಿ ಹೆಲ್ಪಿಂಗ್ ವರ್ಬ್ ಗಳಲ್ಲಿ ತಿಳ್ಕೊಂಡಿದೀವಿ. ಅದನ್ನ ಈಗ ಸ್ವಲ್ಪ ಜೋಡಿಸುವ ಪ್ರಕ್ರಿಯೆ ಮಾತ್ರ ಇಲ್ಲಿ ಕಲಿತಾ ಇದ್ದೀವಿ. ಡ್ಯಾಡಿ ಈಸ್ ರೈಟಿಂಗ್ ಸಮ್ ನೋಟ್ಸ್ ಅಂದ್ರೆ ಏನೋ ಒಂದು ನೋಟ್ಸ್ ಬರಿತಾ ಇದ್ದಾರೆ. ನಾವು ಮಧ್ಯದಲ್ಲಿ ಹೋಗಿ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳ್ತಾರಲ್ಲ, ಆ ತರ ಇಲ್ಲಿ ನಾವು ಜಸ್ಟ್ ಡ್ಯಾಡಿ ನೋಟ್ಸ್ ಬರಿತಾ ಇದ್ದಾರೆ ಅನ್ನೋದನ್ನ ಮಾತ್ರ ಕಲಿತಾ ಇದ್ದೀವಿ. ಅರ್ಥ ಆಯ್ತಲ್ಲಮ್ಮ? ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ಹಿಂಗೆ ಹೇಳ್ತಾ ಇರ್ತೀನಿ, ಅದನ್ನ ತಲೆಗೆ ಹೋಗೋವರೆಗೆ. ಓಕೆನಾ? ಮತ್ತೆ ನೀವು ಬೋರ್ ಫೀಲ್ ಆಗ್ಬೇಡ್ರಿ. ಇನ್ನೊಂದು ಕೇಳ್ಬಿಡ್ತೀನಿ, ವರಲಕ್ಷ್ಮಿ ಅವ್ರೆ ನೀವು ಟ್ರೈ ಮಾಡ್ರಿ ಈಗ. ಅದು ಕೆಲಸ ಮಾಡುತ್ತಾ ಇದೆ. ಅದು ಕೆಲಸ ಮಾಡ್ತಾ ಇದೆ. ಹಟ್ ಅದು ಅಂದ್ರೆ ಇಟ್ ಅಲ್ವಾ? ವಾಸ್ ವರ್ಕಿಂಗ್. ಅದು ಕೆಲಸ ಮಾಡುತ್ತಾ ಇದೆ ಅಂತ ಹೇಳ್ತಾ ಇದ್ದೀನಿ ನಾನು. ಜಸ್ಟ್ ಎಲ್ಲ ಪ್ರೆಸೆಂಟ್ ನಿಂದ, ಪಾಸ್ಟ್ ನಿಂದ, ಫ್ಯೂಚರ್ ನಿಂದ ಹಿಂಗ 3 ರೀತಿಯಾಗಿ ಬರ್ಬೇಕು. ಅದು ಕೆಲಸ ಮಾಡುತ್ತಾ ಇದೆ. ಫಸ್ಟ್ ಪ್ರೆಸೆಂಟೇ ಹೇಳ್ರಿ. ವರ್ಕಿಂಗ್. ಯಾವಾಗ್ಲೂ ಸರಿ ಇಂಗ್ ಫಾರ್ಮ್ ಮಾತಾಡಿದಿರಿ ಅಂತಂದ್ರೆ ಇಲ್ಲಿ ನೋಡಿ, ವರ್ಕಿಂಗ್ ಅನ್ನೋದು ಮೇನ್ ವರ್ಬ್ ಅಲ್ವಾ? ವರ್ಕಿಂಗ್ ಅನ್ನೋದು ಮೇನ್ ವರ್ಬ್ ಅಲ್ವಾ? ರನ್ನಿಂಗ್ ಸೆಂಟೆನ್ಸ್ ನಲ್ಲಿ ಮೇನ್ ವರ್ಬ್ ಗೆ ನೀವು ಇಂಗ್ ಫಾರ್ಮ್ ಜೋಡಿಸಿದಿರಿ ಅಂತಂದ್ರೆ ಪಕ್ಕದಲ್ಲಿ ಅದು ಟೆನ್ಸಸ್ ತೋರ್ಸೋದಿಕ್ಕೆ ನಮಗೆ ಹೆಲ್ಪಿಂಗ್ ವರ್ಬ್ ಅದು ಪ್ರೆಸೆಂಟ್ ನಲ್ಲೋ, ಪಾಸ್ಟ್ ನಲ್ಲೋ, ಫ್ಯೂಚರ್ ನಲ್ಲೋ ಇರ್ಬೇಕು. ಅದು ಯಾವ ಸಂದರ್ಭಾನುಸಾರವಾಗಿ ಅದನ್ನ ಮರ್ತು ಬಿಡಬಾರ್ದು. ಓಕೆನಾ? ಇಟ್ ಈಸ್ ವರ್ಕಿಂಗ್. ಓಕೆ, ಪಾಸ್ಟ್ ನಲ್ಲಿ ಹೇಳ್ರಿ. ಇನ್ನು ಇವತ್ತೇ ಎಲ್ಲ ಕಲ್ತಿರೋದು, ಮತ್ತೆ ನಾನು ರಾಂಗ್ ಹೇಳಿದೀನಿ ಅಂತ ಹೇಳಿ ಫೀಲ್ ಆಗ್ಬೇಡ್ರಿ. ಓಕೆನಾ? ಇನ್ನಷ್ಟು 1-2-3 ಕ್ಲಾಸಸ್ ಕೇಳೋಣ. ಅದು ಕೆಲಸ ಮಾಡುತ್ತಾ ಇದೆ ಅಂದ್ರೆ ಏನಂದ್ರಿ? ಇಟ್ ಈಸ್ ವರ್ಕಿಂಗ್. ಅದು ಕೆಲಸ ಮಾಡುತ್ತಾ ಇತ್ತು. ಇಟ್ ವಾಸ್ ವರ್ಕಿಂಗ್. ವೆರಿ ಗುಡ್. ಅದು ನಾಳೆ ಕೆಲಸ ಮಾಡುತ್ತಾ ಇರುತ್ತದೆ. ಇಟ್ ವಿಲ್ ಬಿ ವರ್ಕಿಂಗ್. ವೆರಿ ಗುಡ್. ಅಷ್ಟೇ, ಏನಿಲ್ಲ. ಓಕೆನಾ? ಇಟ್ ವಿಲ್ ಬಿ ವರ್ಕಿಂಗ್ ಅಂದ್ರೆ ಮಾತಾಡ್ತಾ ಇರ್ತೀವಿ ಅನ್ನೋದಲ್ಲ. ನಾಳೆ ಈ ಟೈಮ್ಗೆಲ್ಲ ಬಂದ್ಬಿಡ್ರಿ, ಅದು ಕೆಲಸ ಮಾಡ್ತಾ ಇರುತ್ತೆ ನೋಡಿ. ಓಕೆನಾ? ಮಾತಾಡ್ತಾ ಇರ್ತೀವಲ್ಲ. ಇಟ್ ವಾಸ್ ವರ್ಕಿಂಗ್ ಅಂದ್ರೆ ನಿನ್ನೆ ಕೆಲಸ ಮಾಡ್ತಾ ಇತ್ತು, ನಾನ್ ನೋಡ್ದೆ, ಆದ್ರೆ ಇವಾಗ ಏನೋ ಆಗಿದೆ ಅದಕ್ಕ ಅಂತ ಮಾತಾಡ್ತಾ ಇರ್ತೀವಲ್ಲ, ಆ ತರ. ಓಕೆನಾ? ಸಂದರ್ಭಗಳಲ್ಲೂ ಮುಂದೆ ಜೋಡಿಸೋಣ. ಜಸ್ಟ್ ಇಲ್ಲಿ ಇದನ್ನ ಮಾತ್ರ. ಈಗ ಮತ್ತೆ ಸ್ಟಾಪ್ ಸೆಂಟೆನ್ಸ್ ನ ಟಚ್ ಮಾಡೋದು ಬೇಡ. ಓಕೆನಾ? ಈಗ ಮತ್ತೆ ಹೆವಿ ಆಗ್ಬಿಡುತ್ತೆ. ಫಸ್ಟ್ ರನ್ನಿಂಗ್ ಸೆಂಟೆನ್ಸ್ ಗಳನ್ನೇ ನೀವು ಪ್ರಾಕ್ಟೀಸ್ ಮಾಡ್ಬೇಕು. ಅದು ಅರ್ಥ ಆಗಿದೆಯಾ ಇಲ್ವಾ ಅಂತೇಳಿ ನೀವು ಚೆನ್ನಾಗಿ ನಿಮಗೆ ನೀವೇ ಟೆಸ್ಟ್ ಮಾಡ್ಕೋಬೇಕು. ಹೆಂಗ್ ಮಾಡ್ಕೋಬೇಕು ಅಂತಂದ್ರೆ, ನಮ್ಮ ಪುಸ್ತಕದಲ್ಲಿ ಸ್ಟಾಪ್ ಸೆಂಟೆನ್ಸ್ ಯಾವ ರೀತಿ ಇರುತ್ತೆ, ರನ್ನಿಂಗ್ ಸೆಂಟೆನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಒಂದೊಂದಕ್ಕ ನಿಮಗೆ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್, ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ ಸ್ಟಾಪ್ ಸೆಂಟೆನ್ಸ್ ಗಳನ್ನು ಪಕ್ಕದಲ್ಲೇ ಇರ್ತವೆ. ಮುಟ್ಟಕ್ ಹೋಗ್ಬೇಡ್ರಿ. ಅರ್ಥ ಆದ್ರೆ ಕೂಡ ಮುಟ್ಟಕ್ ಹೋಗ್ಬೇಡ್ರಿ. ಓಕೆನಾ? ಓನ್ಲಿ ರನ್ನಿಂಗ್ ಸೆಂಟೆನ್ಸ್ ಅಲ್ಲ. ಆಗ್ಲೇ ನಿಮಗೆ ಪುಸ್ತಕದಲ್ಲಿ R1, R2, R3 ಅಂತೇಳಿ ಒಂದೊಂದಕ್ಕೆ ನಿಮಗೆ 5 ಎಕ್ಸಾಂಪಲ್ಸ್ ಸಿಗ್ತಾ ಇದಾವೆ. ಫಸ್ಟ್ ಪೇಪರ್ ನಲ್ಲಿ ಓನ್ಲಿ ಕನ್ನಡ ಮಾತ್ರ, ನಿನ್ನೆ ಕ್ಲಾಸ್ ಹೇಳಿದ್ನಲ್ಲ ಆ ರೀತಿ. ಸೆಕೆಂಡ್ ಪೇಪರ್ ನಲ್ಲಿ ಕನ್ನಡ ಮತ್ತು ಇಂಗ್ಲಿಷ್ 2 ಪ್ಲಸ್ ಮೇಲೆ ರೂಲ್ಸ್ ಕೂಡ ಕೊಟ್ಟಿದೀವಿ ನೋಡ್ರಿ. R1 ಅಂದ್ರೇನು? ರನ್ನಿಂಗ್ ಸೆಂಟೆನ್ಸ್, ಪ್ರೆಸೆಂಟ್ ಟೆನ್ಸ್. ರೂಲ್ ಏನ್ ಕೊಟ್ಟಿದೆ ಇಲ್ಲಿ ನಿಮಗೆ? ಒಂದ್ಸಲ ಬುಕ್ ಕೂಡ ಓಪನ್ ಮಾಡಿ ತೋರಿಸ್ಬಿಡ್ತೀನಮ್ಮ. ಓಕೆನಾ? ಇಲ್ಲ, ನಾನೇ ಬುಕ್ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ರೂಲ್ಸ್ ಕೂಡ ನಿಮಗೆ. ಅದನ್ನ ನಿಮಗೆ ಒಂದ್ ವೇಳೆ ಅರ್ಥ ಆಗಿಲ್ಲ ಅಂತಂದ್ರೆ ಫಾಲೋ ಮಾಡಕ್ ಟ್ರೈ ಮಾಡ್ರಿ. ಈ ಕ್ಲಾಸ್ ಮತ್ತೆ ಮತ್ತೆ ಕೇಳ್ರಿ. ಇದು ಅರ್ಥ ಆಗ್ಲಿಲ್ಲ ಅಂದ್ರೆ ಇಷ್ಟಕ್ ಮುಂಚೆ ಕೂಡ ಮಾಡಿದ್ದ ಕ್ಲಾಸ್ ನೀವು ನೋಡಿದೀರಿ ಅಂದ್ರಲ್ಲ ನಿನ್ನೆ, ಅದನ್ನು ಒಂದ್ಸಲ ಕೇಳ್ರಿ. ಅದು ಕೈಯಿಂದ ಬರ್ದಿದ್ದು ಬೋರ್ಡ್ ಕ್ಲಾಸ್ ಅಲ್ವಾ? ಅದು ಏನಾದ್ರೂ ನಿಮ್ಗೆ ಅರ್ಥ ಆಗುತ್ತೆ. ನಾಳೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡ್ರಿ. ಓಕೆನಾ? ಓಕೆ, ಈಗ ಪುಸ್ತಕ ಓಪನ್ ಮಾಡೋಣ. ಕಾಣಿಸ್ತಾ ಇದೆಯಾ ಪುಸ್ತಕ? ಈ ಪುಸ್ತಕದಲ್ಲಿ ರೂಲ್ಸ್ ತಿಳ್ಕೋವಾಗ ಸ್ವಲ್ಪ ಬೋರ್ ಅನ್ಸಿದ್ರು ಚಿಂತಿಲ್ಲ.
ಮುಂದುವರೋಣ. ವರ್ಬ್ಸ್ ಆಯ್ತು. ಓಕೆ, ಹೇಳಮ್ಮ. ಇಲ್ಲ ಬೋರ್ ಅಲ್ಲ, ಏನಿಲ್ಲ. ಸ್ವಲ್ಪ ನಮಗೆ ಕನ್ಫ್ಯೂಸ್ ಆದಂಗೆ ಇರುತ್ತೆ, ಬಟ್ ಅರ್ಥ ಆದ್ರೆ, ಲಾಜಿಕ್ ಅರ್ಥ ಆದ್ರೆ ಮಾತ್ರ ಈಸಿಯಾಗಿ ಹೋಗ್ಬಿಡ್ತೀರಿ. ವಿಡಿಯೋ ನೋಡ್ಬಿಟ್ರೆ ಸರಿ ಆಗುತ್ತೆ. ಅಷ್ಟೇನಿಲ್ಲ. ಇವೆಲ್ಲ ಟ್ರಾನ್ಸ್ಲೇಷನ್ಸ್ ಅಮ್ಮ. ಇಲ್ಲಿ ರೂಲ್ಸ್ ಇದೆ ನೋಡಿ, ಒಂದ್ಸಲ ಜೂಮ್ ಮಾಡ್ತೀನಿ ತಡೀರಿ. ಕಾಣಿಸ್ತಾ ಇದೆಯಲ್ಲ, ಇಲ್ಲಿ 2 ರೀತಿಯಾದ ವಾಕ್ಯಗಳು. ಲಾಸ್ಟ್ ಕ್ಲಾಸ್ ನಲ್ಲಿ ಕೂಡ ಹೇಳಿದೀವಿ, ಪುಸ್ತಕ ಓದಿದ್ರು ಅರ್ಥ ಆಗುತ್ತೆ, ಬಟ್ ಅಂದ್ರೆ ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಏನಿಲ್ಲ. ರನ್ನಿಂಗ್ ಸೆಂಟೆನ್ಸ್ ಗಳು 3 ರೀತಿ, ಯಾವ ರೀತಿಯಲ್ಲಿ ಹೆಂಗಿರುತ್ತೆ ಅನ್ನೋದನ್ನ ಇಲ್ಲಿ ನೋಡಿ. ನಾನು ಹೋಗುತ್ತಾ ಇದ್ದೇನೆ, R1 ರನ್ನಿಂಗ್ ಸೆಂಟೆನ್ಸ್ ಗಳು ಯಾವ ರೀತಿ ಇರ್ತವೆ ಫಸ್ಟ್ ಕನ್ನಡದಲ್ಲಿ ತಿಳ್ಕೊಳ್ತಾ ಇದ್ವಿ. ನಾನು ಹೋಗುತ್ತಾ ಇದ್ದೆ, ಕಾಣಿಸ್ತಾ ಇದೆಯಲ್ಲ? ಕಾಣಿಸ್ತಾ ಇದೆ. ನಾನು ನಾಳೆ ಹೋಗುತ್ತಾ ಇರುತ್ತೇನೆ, ಕನ್ನಡದಲ್ಲಿ ಇವೆಲ್ಲ ಫಸ್ಟ್. ಸ್ಟಾಪ್ ಸೆಂಟೆನ್ಸ್ ಯಾವ ರೀತಿ ಇರುತ್ತೆ? ನಾನು ಹೋಗುತ್ತೇನೆ, ಹೋಗಿದ್ದೇನೆ, ನಾನು ನಾಳೆ ಹೋಗುತ್ತೇನೆ, ಈ ತರ ಇವೆಲ್ಲ ಕನ್ನಡದಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಮೇಲೆ ಏನ್ ಮಾಡ್ಬೇಕು? ನೆಕ್ಸ್ಟ್ ಇವತ್ತು ಹೇಳಿದ ಕ್ಲಾಸ್ಗೆ ನಿಮಗೆ ಇಲ್ಲಿ ರೂಲ್ಸ್ ತಿಳಿಯುತ್ತೆ. ಫಸ್ಟ್ ರನ್ನಿಂಗ್ ಸೆಂಟೆನ್ಸ್ ಗಳು ಕಲಿಬೇಕು, ಅಂದ್ರೆ ಅದು ಸ್ವಲ್ಪ ಈಸಿಯಾಗಿ ಅರ್ಥ ಆಗುತ್ತೆ. ಅದಕ್ಕಾಗಿ ಪ್ರೆಸೆಂಟ್ ಅಂದ್ರೆ ಏನಂತ ಹೇಳ್ಕೋಬೇಕು? 1. ಪಾಸ್ಟ್ ಅಂದ್ರೆ ಏನ್ ಅನ್ಕೋಬೇಕು? 2. ಫ್ಯೂಚರ್ ಅಂದ್ರೆ 3 ಅನ್ಕೋಬೇಕು ರನ್ನಿಂಗ್ ನಲ್ಲಿ. ಈ R ಅಂತ ಹೇಳಿ ಶಾರ್ಟ್ ಕಟ್ ಮೆಥಡ್ ನಿನ್ನೆನೆ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ತಿಳ್ಕೊಂಡ್ವಲ್ಲ. ಇಲ್ಲಿ ನೋಡಿ, R1 ಅಂದ್ರೇನು? ನಾನು ಹೋಗುತ್ತಾ ಇದ್ದೇನೆ. ಇಂಗ್ಲಿಷ್ ನಲ್ಲಿ ನಾನು ಅಂದ್ರೇನು? ಗೋಯಿಂಗ್ ಸೇರಿಸ್ಬಿಟ್ವಿ. ಅದು ಇದ್ದೇನೆ ಪ್ರೆಸೆಂಟ್ ನಲ್ಲಿ ತೋರಿಸ್ಬೇಕಲ್ವಾ, ಅದ್ರಲ್ಲಿ ಸೇರಿಸಿದ್ವಿ ಅಲ್ಲ. ನಾನು ಹೋಗುತ್ತಾ ಇದ್ದೇನೆ, ಐ ವಾಸ್ ಗೋಯಿಂಗ್, ನಾನು ಹೋಗುತ್ತಾ ಇದ್ದೆ. ಐ ವಿಲ್ ಬಿ ಗೋಯಿಂಗ್, ನಾನು ಹೋಗುತ್ತಾ ಇರುತ್ತೇನೆ. ಸಬ್ಜೆಕ್ಟ್ ಯಾವಾಗ್ಲೂ ನಾನುವೇ ಬರೋಲ್ಲಲ್ಲ. ಇಲ್ಲಿ ಸಬ್ಜೆಕ್ಟ್ ನಾನಿನ್ನ ಜಸ್ಟ್ ನಿಮಗೆ ಒಂದೇ ಒಂದು ನಾನು ಮಾತ್ರ ತೋರಿಸಿದ್ದೆ ನಿಮಗೆ. ಇಲ್ಲಿ ನೀನು ತಿನ್ನುತ್ತಾ ಇದ್ದೀಯಾ? ಯು ಆರ್ ಈಟಿಂಗ್, ನೀನು ತಿನ್ನುತ್ತಾ ಇದ್ದಿ. ಓಕೆ, ಅರ್ಥ ಆಯ್ತಲ್ವಾ? ಇಲ್ಲಿ ನೋಡಿ, ನಾವು ಮಾತನಾಡುತ್ತಾ ಇದ್ದೇವೆ, ವಿ ಆರ್ ಟಾಕಿಂಗ್. ನಾವು ಮಾತನಾಡುತ್ತಾ ಇದ್ವಿ, ವಿ ವರ್ ಟಾಕಿಂಗ್. ವಿ ವಿಲ್ ಬಿ ಟಾಕಿಂಗ್. ಅರ್ಥ ಆಯ್ತಲ್ವಾ? ಇಂಗ್ಲಿಷ್ ನಲ್ಲಿ ಕೂಡ ಇದು ಸ್ಟಾಪ್ ಸೆಂಟೆನ್ಸ್. ನಾಳೆ ನೋಡೋಣ ಇದು ರೂಲ್ ಏನಿದೆ ಇಲ್ಲಿ ರನ್ನಿಂಗ್ ಸೆಂಟೆನ್ಸ್ ಗಳಿಗೆ ಮೇಲೆ. R1 ಅಂದ್ರೇನು? ಪ್ರೆಸೆಂಟ್ ಟೆನ್ಸ್ ರನ್ನಿಂಗ್ ಸೆಂಟೆನ್ಸ್. ಇದು ರನ್ನಿಂಗ್ ಅಂದ್ರೇನು? ಫಸ್ಟ್ ಇಂಗ್ ಫಾರ್ಮ್ ಕಂಪಲ್ಸರಿ. ಪ್ರೆಸೆಂಟ್ ಟೆನ್ಸ್ ನಲ್ಲಿ ಸಬ್ಜೆಕ್ಟ್ ಪ್ಲಸ್ ಈಸ್ ಆಗ್ಲಿ, ಆಮ್ ಆಗ್ಲಿ, ಆರ್ ಆಗ್ಲಿ ಪ್ರೆಸೆಂಟ್ ಟೆನ್ಸ್ ನಲ್ಲಿದ್ರೆ. ಯಾಕೆ ಈಸ್, ಆಮ್, ಯಾರ್ ಅಂತೇಳಿ ಹೆಂಗ ಕಂಡಿಡ್ಬೇಕು ಅಂದ್ರೆ, ಸಬ್ಜೆಕ್ಟ್ ನಲ್ಲಿ ಐ ಬಂದ್ರೆ ಆಮ್ ಆಟೋಮೆಟಿಕ್ ಇಟ್ಬಿಡ್ತೀವಿ ಅಲ್ವಾ? ಸಬ್ಜೆಕ್ಟ್ ನಲ್ಲಿ ಹಿ ಆಗ್ಲಿ, ಶಿ ಆಗ್ಲಿ, ಇಟ್ ಆಗ್ಲಿ ಬಂದ್ರೆ ಈಸ್ ಆಟೋಮೆಟಿಕ್ ಇಟ್ಬಿಡ್ತೀವಲ್ಲ. ಓಕೆನಾ? ಸಬ್ಜೆಕ್ಟ್ ಸ್ಥಾನದಲ್ಲಿ ಪ್ಲೂರಲ್ ಆಗ್ಲಿ, ನಾವು, ಅವು, ಇವು, ಅವರು, ಇವರು ಅಂತೇಳಿ ಪ್ಲೂರಲ್ ಆಗಿ ಬಂದ್ರೆ ಆಟೋಮೆಟಿಕ್ ಆಗಿ ಆರ್ ಅಂತೇಳಿ ಇಡ್ತೀವಿ. ಈ 3ರಲ್ಲಿ ಯಾವ ಒಂದು ಸೇರಿಸ್ಬೇಕು. ಯಾವ ಒಂದು ಹೆಂಗ್ ಸೇರಿಸ್ಬೇಕು? ನಾನು ಸಬ್ಜೆಕ್ಟ್ ಬೇಸ್ ಮಾಡ್ಕೋಬೇಕು. ಸಬ್ಜೆಕ್ಟ್ ನಲ್ಲಿ ಕಂಡುಹಿಡಿಬೇಕು ಫಸ್ಟ್ ಯಾರಿದ್ದಾರೆ ಸಬ್ಜೆಕ್ಟ್ ನಲ್ಲಿ. ನಾನು ಇದೀನಾ, ನೀನು ಇದೀಯಾ, ಇಲ್ಲ ಅವರು ಇದ್ದಾರೆ, ಅದನ್ನ ನಾವು ಬೇಸ್ ಮಾಡ್ಕೊಂಡು ಇದರಲ್ಲಿ ಸೇರಿಸಿ ಕಂಪಲ್ಸರಿ ಮೇನ್ ವರ್ಬ್ಗೆ ಇಂಗ್ ಫಾರ್ಮ್ ಕಂಪಲ್ಸರಿ ಇಟ್ಟಿರ್ಬೇಕು. ಅರ್ಥ ಆಯ್ತಲ್ವಾ? ಸೇಮ್ ಆಸ್ ಇಟ್ ಈಸ್ ರನ್ನಿಂಗ್ ಸೆಂಟೆನ್ಸ್ ನಲ್ಲಿ ಪಾಸ್ಟ್ ಸಬ್ಜೆಕ್ಟ್ ನಲ್ಲಿ ಯಾರಿದಾರೋ ನೋಡ್ಕೋಬೇಕು. ಅದು ವಾಸ್ ಆಗ್ಲಿ, ವರ್ ಆಗ್ಲಿ ಸೇರಿಸ್ಬೇಕು. ಮತ್ತೆ ಇಲ್ಲಿ 3 ಬಂದಿದಾವೆ, ಇಲ್ಲಿ 2 ಬಂದಿದಾವೆ. ಯಾಕೆ ಅನ್ನೋದಲ್ಲ, ಇಲ್ಲಿ ಈಸ್ ಬಂದ್ರೂನು ಪಾಸ್ಟ್ ಟೆನ್ಸ್ ನಲ್ಲಿ ವಾಸ್ ಆಗುತ್ತೆ, ಆಮ್ ಬಂದ್ರೂನು ಪಾಸ್ಟ್ ಟೆನ್ಸ್ ನಲ್ಲಿ ವಾಸ್ ಆಗುತ್ತೆ. ಇಂಗ್ ಫಾರ್ಮ್ ಕಂಪಲ್ಸರಿ. ಸೇಮ್ ರನ್ನಿಂಗ್ ಸೆಂಟೆನ್ಸ್ ಫ್ಯೂಚರ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ನಾವು ಸೇರಿಸುವಾಗ ಸಬ್ಜೆಕ್ಟ್ ನಲ್ಲಿ ಯಾರಿದ್ದಾರೆ ನೋಡ್ಕೋಬೇಕು. ಪ್ಲಸ್ ವಿಲ್ ಬಿ, ಯಾರಾಗ್ಲಿ ಇರ್ಲಿ ಅಲ್ಲಿ ಫ್ಯೂಚರ್ ಟೆನ್ಸ್ ನಲ್ಲಿ ಇಂಗ್ ಫಾರ್ಮ್ ಕಂಪಲ್ಸರಿ. ರನ್ನಿಂಗ್ ಸೆಂಟೆನ್ಸ್ ಗಳಿಗೆ ಕಾಮನ್. ಓಕೆನಾ? ಆದಷ್ಟು ಪ್ರಯತ್ನ ಮಾಡ್ರಿ. ಮತ್ತೆ ನಾವಿನ್ನ ಅರ್ಥ ಆಗಿಲ್ಲ ಅಂದ್ರೆ ನಾನೊಂದು ಸ್ವಲ್ಪ ಕೇಳ್ತೀನಿ ವಾಕ್ಯಗಳು, ಅರ್ಥ ಆಗಿಲ್ಲ, ನಿಮ್ಗೆ ಹೇಳಕ್ ಬರ್ತಾ ಇಲ್ಲ ಅಂದ್ರೆ ಮತ್ತಷ್ಟು ವಾಕ್ಯಗಳನ್ನು ಇದನ್ನೇ ಕಂಟಿನ್ಯೂ ಮಾಡೋಣ. ಓಕೆನಾ?
ಏನಾದ್ರೂ ಯಾರಿಗಾದ್ರೂ ಸ್ವಲ್ಪ ಅರ್ಥ ಆಗಿಲ್ಲ ಅಂತಂದ್ರೆ ಹೇಳ್ರಿ ನೋಡೋಣ. ಇವತ್ತು ಹೇಳಿದ್ದು ಕ್ಲಾಸ್ ಪ್ರಾಕ್ಟೀಸ್ ಮಾಡಿದ್ದೆ ಮೇಡಮ್. ಹೇಳಿಮ್ಮ, ಹೇಳ್ರಿಮ್ಮ, ಏನಾದ್ರೂ ಅರ್ಥ ಆಗಿಲ್ಲನಾ ನಿಮಗೆ? ಎಲ್ರು ಮ್ಯೂಟ್ ಮಾಡ್ಕೊಂಡ್ರು? ಇಲ್ಲ. ಆಗಿದೆ ಮೇಡಮ್. ಹೇಳಿಮ್ಮ ವರಲಕ್ಷ್ಮಿ, ಶಾರದಾ ಮೇಡಮ್ ಅವರು. ಆಗಿದೆ ಅಮ್ಮ, ಅರ್ಥ ಆಗಿದೆ. ಅರ್ಥ ಆಗಿದೆಯಲ್ಲ? ನೀವೇನ್ ಮಾಡ್ತೀರಿ ಅಂದ್ರೆ ನಿಮ್ಗೆ ಅರ್ಥ ಆಗಿದೆಯಾ ಇಲ್ವಾ ಅನ್ನೋದು ನಾನು ಸ್ವಲ್ಪ ತಿಳ್ಕೊಬೇಕು. ಪುಸ್ತಕ ಕೈಯಲ್ಲಿದ್ರೂ ಕೂಡ ಕಲಿಬೇಕು ಅನ್ನುವ ಒಂದು ಕಾನ್ಸೆಪ್ಟ್ ನಿಮ್ಮಲ್ಲಿ ಇರುತ್ತೆ. ಸೊ ಒಂದು 4-5 ವಾಕ್ಯಗಳನ್ನು ಇಲ್ಲಿ ಕನ್ನಡದಲ್ಲಿ ಪುಸ್ತಕದಲ್ಲಿ ನೋಡಿ ಪುಸ್ತಕ ಎಲ್ಲ ಮುಚ್ಚಿಟ್ಬಿಟ್ಟು ನೀವು ಇಂಗ್ಲಿಷ್ ನಲ್ಲಿ ಬರೆಯೋದಿಕ್ಕೆ ಟ್ರೈ ಮಾಡಿ, ಫೋಟೋ ಹೊಡೆದು ನನಗೆ ವಾಟ್ಸಪ್ ಮಾಡ್ರಿ. ಓಕೆನಾ? ಅಷ್ಟೇ, ಏನಿಲ್ಲ. ನೋಡೋಣ. ಅಂದ್ರೆ ಈಗ ನೀವು ನೋಡಿ ಬರ್ದಿಲ್ವಾ ಅನ್ನೋದು ಯಾರ ಮೇಲೆ ಅವ್ರಿಗೆ ಬೇಸ್ ಆಗಿರುತ್ತೆ. ನಾನೇನ್ ಸುಮ್ನೆ ನೋಡ್ತೀನಿ, ಓಕೆ ಕರೆಕ್ಟ್ ಇದ್ರೆ ಕರೆಕ್ಟ್ ಅಂತೀನಿ, ರಾಂಗ್ ಇದ್ರೆ ರಾಂಗ್ ಅಂತ ಹೇಳ್ತೀನಿ. ಕರೆಕ್ಟ್ ನೀವು ನೋಡಿ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಕರೆಕ್ಟೇ ಮಾಡ್ತೀರಿ, ಇಲ್ಲ ಅನ್ನಲ್ಲ. ಆದ್ರೆ ನಿಮ್ಗೆ ಏನ್ ಬರುತ್ತೆ, ಲಾಭ ಏನು? ಹೌದು, ಕಲ್ತಂಗಾಗಲ್ಲ. ಅಲ್ವಾ? ಸೊ ಕಲಿಬೇಕು ಅನ್ನೋದು ಆಸಕ್ತಿ ಇದೆಯಲ್ಲ, ಇದೊಂದು ವರ್ಕ್ ಮಾಡಿದೀನಿ. ನಾವೇನ್ ಚಿಕ್ಕ ಮಕ್ಕಳಲ್ಲ ಕಾಪಿ ಹೊಡೆದು ಮಾಡಕ್ಕೆ ಅಲ್ಲ, ನನ್ಗೇನ್ ರೈಟ್ ಹಾಕ್ಸ್ಕೊಂಡ್ರೆ ಸಾಕು ಅನ್ನೋದಲ್ಲ ಇಲ್ಲಿ ಅಲ್ಲ. ಕಲಿಬೇಕು, ಕಲಿಬೇಕು, ಇಂಪಾರ್ಟೆಂಟ್, ಅದು ಕಂಪಲ್ಸರಿ. ಸೊ ತಪ್ಪಾದ್ರೂ ಚಿಂತಿಲ್ಲ, ನೀವು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದ್ದೀರೋ, ಎಲ್ಲ ಅರ್ಥ ಆಗಿಲ್ಲ ಅನ್ನೋದು ನನಗೂ ಒಂದು ಐಡಿಯಾ ಬರುತ್ತೆ. ನಾಳೆ ಇನ್ನೊಂದು ಸ್ವಲ್ಪ ಸುಲಭವಾದ ರೀತಿಯಲ್ಲಿ ನಾನು ಹೇಳೋದಕ್ಕೆ ಐಡಿಯಾ ಹಾಕೊಳ್ತೇನೆ. ಓಕೆನಾ? ಓಕೆ. ಯಾವ್ದನ್ನ ಕಲಿಬೇಕು? ರನ್ನಿಂಗ್ ಸೆಂಟೆನ್ಸ್ ಇನ್ನ ಸ್ಟಾಪ್ ಮುಟ್ಟಕ್ ಹೋಗ್ಬೇಡಿ, ಇಲ್ಲೇ ಇದಾವಲ್ವಾ? ಇಲ್ಲಿ ಇದಾವಲ್ವಾ ನಿಮ್ಗೆ ಪುಸ್ತಕದಲ್ಲಿ ಇದಾವಲ್ವಾ ಈ ಕನ್ನಡ ವಾಕ್ಯಗಳನ್ನೆಲ್ಲ ಒಂದು ಪುಸ್ತಕದಲ್ಲಿ. ಯಾಕಂದ್ರೆ ಅಲ್ಲಿ ಇಲ್ಲಿ ಹುಡುಕಾಡ್ಬೇಕಾ, ನನ್ಗೆ ಐಡಿಯಾನೇ ಬರ್ತಾ ಇಲ್ಲ ಅನ್ನೋದು ನೀವು ಹೊಸದಾಗಿ ಹೋಗಕ್ ಹೋಗ್ಬೇಡ್ರಿ. ಈಗ್ಲೇ ಫಸ್ಟ್ ಇಲ್ಲಿ ಇದಾವಲ್ವಾ, ಇವನ್ನೆಲ್ಲ ಒಂದ್ಸಲ ಕನ್ನಡದಲ್ಲಿ ಈ 4 ವಾಕ್ಯಗಳನ್ನು 3 ರೀತಿಯಾಗಿ ಬರ್ದಿಟ್ಕೊಂಡ್ಬಿಡ್ರಿ. ಪುಸ್ತಕ ಮುಚ್ಚಿಟ್ಬಿಡ್ರಿ. ಆಯ್ತು. ಇದನ್ನ ನೀವು ಈ ಕ್ಲಾಸ್ಗಳಲ್ಲಿ ತಿಳ್ಕೊಂಡಿರುವ ಪ್ರಕಾರವಾಗಿ ನಿಮ್ಗೆ ಒಂದ್ ವೇಳೆ ಅರ್ಥ ಆಗಿಲ್ಲ, ಅದನ್ನ ಆನ್ಸರ್ ಮಾಡಕ್ ಬರ್ತಾ ಇಲ್ಲ ಅಂದ್ರೆ ಬುಕ್ ನೋಡ್ಬೇಡ್ರಿ, ಕ್ಲಾಸ್ ಕೇಳ್ರಿ, ಮತ್ತೊಂದ್ಸಲ ರೂಲ್ಸ್ ಕೇಳ್ರಿ. ಆ ರೂಲ್ಸ್ ಪ್ರಕಾರ ಅದನ್ನ ರೂಲ್ಸ್ ಫಾಲೋ ಆಗೇ ನಾವು ಬರೆಯೋದಿಕ್ಕೆ ಟ್ರೈ ಮಾಡೋಣ. ಸುಮ್ನೆ ಪುಸ್ತಕ ನೋಡಿ ಆನ್ಸರ್ ನೋಟ್ ಮಾಡ್ಕೊಳ್ಳೋದು ಆಗಲ್ಲ. ಮತ್ತೆ ಬೇಕಾದ್ರೆ ರೂಲ್ ಅರ್ಥ ಆಗಿಲ್ಲ ಅನ್ಕೊಳ್ಳಿ, ವಿಡಿಯೋ ನೋಡ್ರಿ. ಈ ಕ್ಲಾಸ್ ನೋಡಿದ್ಮೇಲೆ ಮತ್ತೆ ಎಲ್ಲಿವರೆಗೆ ಅರ್ಥ ಆಗುತ್ತೋ ಅದನ್ನ ಅಷ್ಟು ಆನ್ಸರ್ ಮಾಡೋದಕ್ಕೆ ಹೋಗ್ರಿ. ಓಕೆನಾ? ಓಕೆ, ನೋಡೋಣ. ಒಂದೇ ದಿನಕ್ಕೆ ಯಾರಿಗೂ ಅರ್ಥ ಆಗಲ್ಲ, ಟ್ರೈ ಮಾಡೋಣ. ಓಕೆಮಾ? ಓಕೆ.